45 ಜರ್ನಿ ಶುರು ಆಗಿದೆ. ವರ್ಲ್ಡ್ ಆಫ್ 45 ನಾವು ನಿಮ್ಮಿಂದ ಶುರು ಮಾಡ್ತಾ ಇದ್ದೀವಿ. ನನಗೆ ಭಾಳ ಆಶ್ಚರ್ಯ ಆಗುವಂಥದ್ದು, ಇಲ್ಲಿ ತನಕ ನೀವು ಸಂಗೀತ ನಿರ್ದೇಶಕರು, ಸಿನಿಮಾ ನಿರ್ದೇಶನ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಹೆಂಗೆ ಅನಿಸ್ತಾ ಇದೆ ಸರ್? ಸರ್ ಇದು ನನಗೂ ಆಶ್ಚರ್ಯ ಸರ್, ನಿಮ್ಮ ಥರನೇ. ಯಾಕಂದರೆ ನನಗೆ ಯಾವತ್ತೂ ಡೈರೆಕ್ಟರ್ ಆಗಬೇಕು ಅನ್ನೋ ಕನಸಿರಲಿಲ್ಲ. ಐ ಡಿಂಟ್ ಹ್ಯಾವ್ ಎನಿ ಪ್ಯಾಷನ್ ಟುವರ್ಡ್ಸ್ ಇಟ್ ಆರ್ ಡ್ರೈವ್ ಟುವರ್ಡ್ಸ್ ಇಟ್. ಇದು ನಿಜ ಅಂತ ಇದೆ ನಿಜ. ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅನ್ನೋದು ಭಾಳ ಚಿಕ್ಕ ವಯಸ್ಸಿನ ಕನಸು ನಂದು. ಅದನ್ನು ಫಾಲೋ ಮಾಡಿ ಅದು ಹೆಂಗೋ ದೇವ್ರ ದಯೆಯಿಂದ ಇಲ್ಲಿವರೆಗೂ ಬಂದಾಯಿತು. ಬಟ್ ಡೈರೆಕ್ಷನ್ ಐ ವಾಸ್ ನೆವರ್ ಇನ್ ಟು ದಟ್. ಅದು ಐಡಿಯಾನೇ ಇರಲಿಲ್ಲ ನನಗೆ. ಇದು ಆ್ಯಕ್ಚುಲಿ ಕೋವಿಡ್ ಆದಾಗ ಐ ಡೋಂಟ್ ನೋ, ಐ ಸ್ಟಾರ್ಟೆಡ್ ರೈಟಿಂಗ್ ಸ್ಟೋರೀಸ್. ನನಗೆ ಏನೋ ಒಂದು ಇಂಟ್ರೆಸ್ಟ್ ಬಂತು ಸ್ಟೋರೀಸ್ ಬರೆಯೋಣ ಅಂತ. ಅದರಲ್ಲಿ ಒಂದು 3-4 ಸ್ಟೋರಿ ಬರೆದೆ. ಅದರಲ್ಲಿ ಈ ಸ್ಟೋರಿ ಹೇಳಬೇಕಾದ್ರೆ ಎಲ್ಲರೂ ತುಂಬ ಥ್ರಿಲ್ ಆಗೋರು, ತುಂಬ ಹೊಸದಾಗಿದೆಯಲ್ಲ ಇದೇನು ಅಂತ. ಸೊ ಐ ಥಾಟ್ ಇದು ಒಂದ್ಸತಿ ಶಿವಣ್ಣನಿಗೆ ಕೊಡೋಣ. ಶಿವಣ್ಣನಿಗೆ ಹೋಗ್ಬಿಟ್ಟು ಈ ಥರ ಕತೆ ಇದೆಯಣ್ಣ ಅಂತ ಹೇಳಿದೆ. ಅವರು ಶಕ್ತಿಧಾಮನಲ್ಲಿದ್ದರು, ಮೈಸೂರು. ಅಲ್ಲಿ ಕತೆ ಎಲ್ಲ ಹೇಳಿದ್ಮೇಲೆ ಅವ್ರು ಬಂದು ಹಿಂಗೆ ನೋಡಿಬಿಟ್ಟು ಓಕೆ ಅಂತಂದರು. ಅಣ್ಣ ಅದೇ ಸ್ಟೋರಿ ಯಾರಿಗಾನ ಕೊಡೋಣ, ನೀವು ಹೇಳಿ ಅಣ್ಣ, ಯಾರಾದರೂ ಮಾಡೋಂಗಿದೆ ನಿಮ್ಮನ್ನೇ ಇಟ್ಕೊಂಡು ಮಾಡೋದು ತುಂಬ ಜನ ಇರ್ತಾರಲ್ಲ, ಸ್ಟೋರಿ ಕೊಡೋಣ ಅಣ್ಣ ಅಂತಂದೆ. ದಡ್ಡ ನಿಂಗೇನೋ ತಲೆ ಇದೆಯೋ, ಯಾರಾದರೂ ಇಷ್ಟು ಚೆನ್ನಾಗಿ ಸ್ಟೋರಿ ಮಾಡಿ ಬೇರೆಯವ್ರಿಗೆ ಕೊಡ್ತಾರೆ, ಆ ಸ್ಟೋರಿ ಸಿಕ್ಕದೇ ಎಲ್ಲರೂ ಒದ್ದಾಡ್ತಾ ಇದ್ದಾರೆ, ಇದು ಸ್ಟೋರಿ ಸಿಕ್ಬಿಟ್ಟು ಯಾರಿಗಾನ ಕೊಡ್ತಾರೆ, ದಡ್ಡ ಅರ್ಜುನ್ ನೀನು ಅಂದರು. ಮತ್ತು ಹೆಂಗಣ್ಣ ನೀನೇ ಡೈರೆಕ್ಟ್ ಮಾಡೋದು? ಅಯ್ಯೋ ಅಣ್ಣ ನನಗೆ ಅದು ಎಕ್ಸ್ಪೀರಿಯನ್ಸೇ ಇಲ್ಲ ಅಂದರೆ. ಯಾರು ಹೇಳಿದ್ದು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ? ಇಷ್ಟು ನಾನೇನು ಮಾಡ್ತೀನಿ, ನಾನು ಕತೆ ಹೇಳೋದು ಹಿಂಗೆ ಅಂತ ಗೊತ್ತಿಲ್ಲ ಸರ್. ನಾನು ಕತೆ ಹೇಳ್ಬೇಕಾದ್ರೆ ಆ್ಯಕ್ಟ್ ಮಾಡಿ ಪ್ರತಿ ಸೀನು 2.5 ಅವರ್ ಇದ್ದರೆ 2.5 ಅವರ್ ವಿತ್ ಐ ವಿಲ್ ಟೆಲ್ ವಿತ್ ದಟ್ ಆ್ಯಕ್ಷನ್, ಮ್ಯೂಸಿಕ್ಕು ಇದೆಲ್ಲ ಹಿಂಗೆ ಹೇಳೋದೆ ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೀನಿ. ಹಂಗೆ ಹೇಳಿದ್ದಕ್ಕೆ ಈ ಸೆಡ್ ಎಲ್ಲರ ಪಾತ್ರ ಆ್ಯಕ್ಟ್ ಮಾಡಿ ತೋರಿಸ್ತಾ ಇದೆಯಾ, ಹಿಂಗೆ ನಡಿಬೇಕು, ಹಿಂಗೆ ಮಾತಾಡ್ಬೇಕು, ಎಲ್ಲ ಹೇಳ್ತಾ ಇದೆ. ಇದಕ್ಕೆ ಮೇಲೆ ಡೈರೆಕ್ಟ್ರ್ ಇನ್ನೇನು ಮಾಡಬೇಕು, ಶಾರ್ಟು ಹೇಳ್ತಾ ಇದೆಯಾ, ಕ್ಯಾಮ್ರಾ ಇಲ್ಲಿರುತ್ತೆ, ಎಲ್ಲ ಹೇಳ್ತಾ ಇದೆ, ಇನ್ನೇನು ಮಾಡಬೇಕು, ನಿನ್ನ ಕೈಯಲ್ಲಾಗುತ್ತೆ ನೀನು ಮಾಡು ಅಂತ ಹೇಳಿ ಸರ್. ನಾನೇನು ಮಾಡಿದೆ, ಐ ಮೇಡ್ ದ ಫುಲ್ ಫಿಲ್ಮ್ ಪ್ರಿವಿಷುವಲ್ಸ್ ಅಂತ ಯಾರೂ ಮಾಡಿಲ್ಲ ಸರ್. ಅದು ಐ ಡೋಂಟ್ ಥಿಂಕ್ ಸಂಬಡಿ ಹ್ಯಾಸ್ ಡನ್ ಥ್ರೂ ಔಟ್ ದ ವರ್ಲ್ಡು. ಸೊ ನಾನೇನು ಫುಲ್ ಸಿನಿಮಾ ಟಾಕಿಯಿಂದ ಹಿಡಿದು 2.5 ಅವರ್ಸು ಸಿನಿಮಾ ಪ್ರಿವಿಷುವಲ್ಸ್ ಮಾಡಿ, ಅದಕ್ಕೆ ಡಬ್ಬಿಂಗ್ ಮಾಡಿ, ಅದಕ್ಕೆ ಮ್ಯೂಸಿಕ್ ಮಾಡಿ, ಅದಕ್ಕೆ DTS ಮಾಡಿದೆ. ಆವಾಗ ನನಗೇನು ಧೈರ್ಯ ಬಂತಂದರೆ, ಯಾರೇ ಟೆಕ್ನಿಷಿಯನ್ ಬಂದ್ರು ಸರ್ ನಮ್ಮ ಫಿಲ್ಮ್ ಏನಂದರೆ ನೋಡಿ ಸರ್ 2.5 ಅವರ್ಸ್ ನಮ್ಮ ಸ್ಟುಡಿಯೋಲಿ ನೋಡಿ, ಇದೇ ಶಾರ್ಟ್ಸು ಹಿಂಗೆ ಇರುತ್ತೆ, ಇದೇ ಟೋನ್ ಇರುತ್ತೆ, ಇದೇ ಮ್ಯೂಸಿಕ್ ಇರುತ್ತೆ, ಇದೇ ಲೆಂತ್ ಇರುತ್ತೆ, ನನಗೆ ಯಾವ NG ಶಾರ್ಟ್ಸ್ ಬೇಡ. ಇವಾಗ ಒಂದು ಪ್ರೊಫೈಲ್ ಹಿಂಗೆ ತಗೊಳ್ತೀವಿ, ಸೇಫ್ಟಿಗೆ ಇಲ್ಲಿ ತಗೊಳ್ಳಿ, ಸೇಫ್ಟಿಗೆ ಅದೆಲ್ಲ ಇಲ್ಲ. ನಾನು ಏನು ಡಿಸೈಡ್ ಮಾಡಿದೆ ಅಷ್ಟೇ ಶಾರ್ಟ್ ಅಷ್ಟೇ ತೆಗಿಯೋದು, ಬೇರೆ ಏನು ಚೇಂಜಸ್ ಇಲ್ಲ. ಸೊ ವಿ ಸೇವ್ ಲಾಡ್ ಆಫ್ ಟೈಮ್, ಲಾಡ್ ಆಫ್ ವೇಸ್ಟ್ ಬಡ್ಜೆಟ್. ಇಲ್ಲಿಂದ ನಮ್ಗೆ ಶುರು ಆಗ್ತಿದೆ ಪಯಣ. ಹೋಗ್ತಾ ಇದ್ದೀವಿ ಎಲ್ಲಿ ಅಂತ ನನಗೂ ಗೊತ್ತಿಲ್ಲ. ಎಲ್ಲಿಗೋ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ ಅಲ್ಲ, ಜೊತೆಗೆ ಅರ್ಜುನ್ ಇದ್ದಾರೆ. ಹಾಗಾಗಿ ಸಂಚಾರವೂ ಕೂಡ ಯಾವುದೇ ಕಾರಣಕ್ಕೂ ಬೋರ್ ಆಗಲ್ಲ. ಬನ್ನಿ ಹೊರಡೋಣ. ಎಲ್ಲಿಗೆ ಹೊರಟಿದ್ದೀವಿ ಅನ್ನೋದನ್ನ ನನಗೆ ಹೇಳಿಲ್ಲ ಇವರು. ನಾನು ಕೂಡ ಜೊತೆ ಹೋಗ್ತಾ ಇದ್ದೀನಿ. ಏನು ಸರ್ ನೀವು ಅಷ್ಟು ಸೈಲೆಂಟ್ ಆಗಿರುವಂಥ ವ್ಯಕ್ತಿ ನೀವು? ಏನು ಆ ಟೀಸರ್ ನೋಡಿದೆ ನಾನು, ಏನು ಫುಲ್ ವೈಲೆಂಟ್ ಇದ್ದೀರಿ. ಕೆಲಸದಲ್ಲಿ ವೈಲೆಂಟ್ ಇರಲೇಬೇಕು ಸರ್, ಮಾತಲ್ಲಿ ಸೈಲೆಂಟ್ ಇರ್ಬೇಕು ಸರ್. ಬೇಕಾದ ಸಂಖ್ಯೆಗಳಿದೆ, ಅಂಕಿಗಳಿದೆ. ಈ 45 ಯಾಕೆ ಅಂತ? ಅದು ಕತೆಗೆ ವೆರಿ ಇಂಪಾರ್ಟೆಂಟ್ ನಂಬರು. ನಥಿಂಗ್, ಇದು ಓಪನ್ ಸೀಕ್ರೆಟ್ 45 ಡೇಸಲ್ಲಿ ನಡೆಯೋ ಕತೆ. ಬಟ್ ಏನು 45 ಡೇಸು ಅದು ಏನು ಅನ್ನೋದು ಇಟ್ ಇಸ್ ಕಥೆಯಲ್ಲಿ ಬಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ರೀಲಲ್ಲೇ ಟೈಟ್ಲ್ ಹಾಕಕ್ಕೆ ಮುಂಚೆ ವಿಲ್ ರಿವೀಲ್ ವೈ 45 ಡೇಸ್ ಅಂತ. ಓಕೆ, ನಿಮಗೂ ಕೂಡ 45 ವರ್ಷ ಇರ್ಬೇಕೇನೆ ಈಗ? ಕರೆಕ್ಟಾಗಿ 45 ಇಯರ್ಸ್. ನೋಡಿ, ಯಾರಿಗುಂಟು ಯಾವುದು ಹೇಳೋಕ್ಕೆ ಆಗಲ್ಲ ಸರ್. ಇವು ಯಾವ ಏನಕ್ಕೆ ನಡೆಯುತ್ತೆ ಜೀವನದಲ್ಲಿ ಹಿಂಗೆ 45 ಅಂತ ನಾನು ಯಾಕೆ ಟೈಟ್ಲ್ ಇಡಬೇಕು, ನನಗೆ ಯಾಕೆ ಇವಾಗ 45 ವರ್ಷ ಆಗಬೇಕು, 45ನೇ ವರ್ಷಕ್ಕೆ ಈ ಸಿನಿಮಾ ಯಾಕೆ ರಿಲೀಸ್ ಆಗಬೇಕು, ಯಾವುದು ನಮ್ಮ ಕೈಯಲ್ಲಿಲ್ಲ. ನಾನು ಹೇಳ್ದಲ್ಲ, ಡೈರೆಕ್ಷನ್ ನಾನು ಮಾಡೋ ಇದೇ ಇರಲಿಲ್ಲ, ಅದು ತಾನಾಗೆ ಆಗ್ತಾ ಇದೆ. ಈ ಕಥೆ ರೆಡಿ ಆದಾಗ ನೀವು ಹೇಳಿದ್ರಿ ಮೊದಲು ಶಿವಣ್ಣಂಗೆ ಹೇಳಿದೆ ನಾನು ಅಂತ. ಶಿವಣ್ಣ ಹೇಳಿದಾಗಲೇ ಯಾರ್ಯಾರು ಇದಕ್ಕೆ ಪಾತ್ರಕ್ಕೆ ಹೊಂದುತ್ತಾರೆ ಅನ್ನೋದೇನಾದ್ರೂ ಪರಿಕಲ್ಪನೆ ಇತ್ತ? ಇತ್ತು. ಅಂದರೆ ಆವಾಗ ಉಪ್ಪಿ ಸರ್ ಇರಲಿಲ್ಲ, ನನಗೆ ಕ್ಯಾರೆಕ್ಟರ್ ಅಂತ ಹೇಳಿದ್ದೆ. ರಾಜ್ ಬಿ ಶೆಟ್ಟಿಯವರು ಇರಲಿಲ್ಲ. ಫಸ್ಟ್ ಶಿವಣ್ಣನ ಕ್ಯಾರೆಕ್ಟರ್ ಥರ ಹೇಳಿದೆ, ಅವ್ರ ಕ್ಯಾರೆಕ್ಟರ್ ಅವ್ರಿಗೆ ಹೇಳಿದ್ದೆ. ಇದೆರಡು ಸುಮ್ಮನೆ ನಾನೇ ಒಂದು ಹೆಸರು ಇಟ್ಬಿಟ್ಟು ಈ ಕ್ಯಾರೆಕ್ಟರ್ ಹಿಂಗಿರುತ್ತೆ ಅಂತ ಹೇಳಿದ್ದೆ. ಆಮೇಲೆ ಈ ಕ್ಯಾರೆಕ್ಟರ್ಗೆ ಯಾರ್ಯಾರು ಹಾಕಬೇಕು ಅಂತ ಮನೆಗೆ ಬಂದಾಗ ಸಡನ್ ನನಗೆ ಉಪ್ಪಿ ಸರ್ ಫ್ಲ್ಯಾಶ್ ಆಯಿತು ಒಂದಿನ. ಏನು ದಿನ ಹೆಂಗೆ ಮರ್ತೋಗಿದ್ದೆ ನಾನು ಉಪ್ಪಿ ಸರ್ನ ಅಂದ್ಬಿಟ್ಟು ಸಡನ್ ಶಿವಣ್ಣಗೆ ಫೋನ್ ಮಾಡಿದೆ. ಅಣ್ಣ ಕ್ಯಾರೆಕ್ಟ್ರ್ ಉಪ್ಪಿ ಸರ್ ಹಾಕಿದ್ರೆ ಹೆಂಗೆ ಅಂತಾನೆ. ಫ್ಯಾಂಟಾಸ್ಟಿಕ್ ಅಮ್ಮ, ಹೆಂಗಮ್ಮ ಯೋಚನೆ ಬಂತು ನಿಂಗೆ ಅಂದರು. ಸಡನ್ ಹಂಗೆ ಅನ್ನಿಸ್ತು ಅಣ್ಣ. ಕೇಳು ಮಾಡ್ತಾರೆ ಗ್ಯಾರಂಟಿ, ಅವ್ರಿಗೆ ಕತೆ ಇಷ್ಟ ಆದರೆ ಮಾಡೇ ಮಾಡ್ತಾರೆ, ನಿಮ್ಮ ಕತೆ ಹೇಳು, ಆಮೇಲೆ ನಾನು ಒಂದು ಮಾತು ಹೇಳ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಉಪ್ಪಿ ಸರ್ಗೆ ಫೋನ್ ಮಾಡಿ, ಅವ್ರಿಗೆ ಮೈಸೂರಲ್ಲಿದ್ದರು ಉಪ್ಪಿ ಸರ್, ಅವರೂ ಕೂಡ ಶೂಟಿಂಗಲ್ಲಿ
ಅಲ್ಲಿ ಹೋಗಿ ಐ ಟೋಲ್ಡ್ ಇಮ್ ದ ಸ್ಟೋರಿ ಒಂದು ಮಧ್ಯಾಹ್ನ. ಸ್ಟೋರಿ ಕೇಳಿ ಒಂದು 10 ನಿಮಿಷಕ್ಕೆ ಓಕೆ ಹೇಳೋದು ಸರ್. ಹೌದಾ? ಅವ್ರು ಬೇರೆ ಏನು ಮಾತಾಡಿಲ್ಲ. ಮಾಡೋಣ, ಮಾಡ್ತೀನಿ ಅಂತ ಹೇಳಿ ಇವರು ಪ್ರೊಡ್ಯೂಸರ್ಗೆ ಮಾಡ್ತೀನಿ ಅಂತ ಹೇಳಿ ಅಂತ ಅಲ್ಲಿಂದ ಪ್ರೊಡ್ಯೂಸರ್ಗೆ ಫೋನ್ ಮಾಡಿ ಮಾಡೋಣ ಅಂತ ಹೇಳ್ಬಿಟ್ರು. ರಾಜ್ ಸರ್ಗೆ ಹೇಳಿದಾಗ ಅವರು ಕೂಡ ಕತೆ ಕೇಳಿದ್ರು. ಈ ವಾಸ್ ಇಂಟ್ರೆಸ್ಟೆಡ್, ಬಟ್ ತುಂಬ ಬ್ಯುಸಿ ಇದ್ರು. ಅವ್ರ ಡೇಟ್ಸೇ ಇರಲಿಲ್ಲ. 6 ತಿಂಗಳು 7 ತಿಂಗಳು ಹಂಗೆ ಡೇಟ್ಸ್ ಇರಲಿಲ್ಲ. ನಾನು ಹೇಳಿದೆ 6 ತಿಂಗಳಾದ್ರೂ ಪರವಾಗಿಲ್ಲ ಸರ್, ನಾನು ಕಾಯ್ತೀನಿ, ನೀವೇ ಬೇಕು ಅಂತ. ಸರಿ ಹೌದಾ ಅಂದ್ಬಿಟ್ಟು ಈ ಕೇಮ್ ಆ್ಯಂಡ್ ಮನೇಲಿ ಫಿಲ್ಮ್ ತೋರಿಸ್ದೆ ನಾನು, ಈ ಥರ ರೆಡಿ ಮಾಡಿದ್ದೀನಿ ನೋಡಿ ಅಂತ. ಫಿಲ್ಮ್ ನೋಡಿದ್ಮೇಲೆ ಈ ಸೈಡ್ ಡೆಫಿನೆಟ್ಲಿ ಈ ಥರ ಪ್ರಯತ್ನಕ್ಕೆ ನಾವು ಸಪೋರ್ಟ್ ಮಾಡಿಲ್ಲ, ನೀನು ಯಾವುದಕ್ಕೆ ಮಾಡ್ಬೇಕು ಸರ್, ಫಿಲಮ್ ಮಾಡಿ ತೋರಿಸಿ ಇಷ್ಟು ಎಫರ್ಟ್ ಹಾಕಿ ಇಷ್ಟು ಪ್ಯಾಷನ್ ಇದ್ದಾಗ ಇದನ್ನು ಬೇಡ ಅಂತ ನಾನು ಹೆಂಗೆ ಹೇಳಿ, ಈ ಎಫರ್ಟ್ಗೆ ನಾನು ಓಕೆ ಅಂತ ಹೇಳ್ತೀನಿ, ಮಾಡಿ ಸರ್ ಅಂತ. ಶಿವಣ್ಣಂದು ವೆರಿ ಇಂಪಾರ್ಟೆಂಟ್ಲಿ ಹಿ ವಾಸ್ ನಾಟ್ ಫೀಲಿಂಗ್ ವೆಲ್ ಆ ಟೈಮಲ್ಲಿ, ಲಾಸ್ಟಲ್ಲಿ ಸರ್ ಅದು ಫಿಲ್ಮ್ ಎಲ್ಲ ಮುಗ್ದು ಇನ್ನೇನು ರ್ಯಾಪ್ ಅಪ್ಗೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಒಂದು 30 ದಿನ ಶೂಟಿಂಗ್ ಇತ್ತು. ದಟ್ ಈಸ್ ದ ಹೈಯೆಸ್ಟ್ ಪೀಕ್ ಟೈಮ್ ಆಫ್ ದ ಫಿಲ್ಮ್. ಆವಾಗ ಅವ್ರಿಗೆ ಮೈ ಹುಷಾರಿಲ್ದಂಗೆ ಆಗೋಯ್ತು. ಅಲ್ಲಿ ಅದಕ್ಕೆ ಮುಂಚೆ ಎಲ್ಲ ಮುಗಿಸ್ಬಿಟ್ಟಿದ್ರು, ಜಸ್ಟ್ ಕ್ಲೈಮ್ಯಾಕ್ಸ್ ಒಂದು ಪೋರ್ಷನ್ ಆದರೆ ಫಿಲ್ಮ್ ಫಿನಿಶು. ಆ ಟೈಮಲ್ಲಿ ಈ ಥರ ಅದಾದ್ಮೇಲೆ ಇದು ಗೊತ್ತಾಗಿ ಎಲ್ಲ ಆದ್ಮೇಲಿಂದ ಎಷ್ಟು ಅವರ್ಸ್ ಎಷ್ಟು ಡೇ ಕೊಟ್ರು ನಿಮಗೆ ಸರ್? ಅದು ಮೈ ಹುಷಾರಿಲ್ಲ ಅಂತ ಆದಮೇಲೆ ಹೀಗೆ 7 ಡೇಸ್ ಅವರು ಈಸಿಯಾಗಿ ಕೊಟ್ಟರು ಸರ್. 7 to 8 ಡೇಸ್ ಕೊಟ್ಟರು. ಆ್ಯಕ್ಚುಲಿ ಅದೊಂದು 15 ಡೇಸ್ಗೆ ಸ್ಕೆಡ್ಯೂಲ್ ಇತ್ತು. ಅವರು ಆ 15 ಡೇಸ್ ಸ್ಕೆಡ್ಯೂಲ್ನ ಇಷ್ಟು ದಿನದಲ್ಲಿ ಮುಗಿಸಿದ್ರು. ಆದರೆ ಅದ್ರ ಕಾಂಪ್ರಮೈಸ್ ಮಾಡಿಲ್ಲ, ಕೆಲಸನ ಕಾಂಪ್ರಮೈಸ್ ಮಾಡಿಲ್ಲ. ಬಿಕಾಸ್ ಅವ್ರ ಕೀಮೋಥೆರಪಿ ನಡೀತಾ ಇತ್ತು. ಆ ಡೇಟ್ಸ್ ಕೊಡಬೇಕಿತ್ತು, ರೆಸ್ಟ್ ಮಾಡಬೇಕಿತ್ತು, ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಿತ್ತು. ಆ ಟೈಮಲ್ಲಿ ಪೀಕ್ ಆ್ಯಕ್ಷನು. ನನಗೆ ಈಗ ನೆನೆಸ್ಕೊಂಡ್ರು ಭಯ ಆಗುತ್ತೆ. ಅವ್ರ ಜಾಗದಲ್ಲಿ ಯಾರನ್ನ ಇದ್ದಿದ್ರೆ ಮೈಂಡ್ ಸೆಟ್ ಹೆಂಗಿದ್ದಿರ್ಬೋದು. ಅವ್ರ ಥರ ಎಲ್ಲ ಅವ್ರ ಜೊತೆ ಕೆಲಸ ಮಾಡಿದ್ದೆ ನಮಗೆ ಒಂದು ಸೌಭಾಗ್ಯ ಸರ್. ಹೆಸರು 45 450 ಅನುಭವಗಳು. ನ್ಯಾಯ ನೋಡಿ, ಇದು ಹೇಳಿದ್ನಲ್ಲ, ಈ ಸ್ಟೋರಿನೇ ಸಾಕು. ಒಂದು ಜೀವನಕ್ಕೆ ಒಬ್ಬ ವ್ಯಕ್ತಿ ಹೆಂಗಿರ್ಬೇಕು, ಏನು ಮಾಡಬೇಕು, ಈ ಪೊಸಿಷನಲ್ಲೂ ಏನೇನು ಮಾಡ್ಬೋದು, ಆ ಇನ್ಸ್ಪಿರೇಷನ್. ಅರ್ಜುನ್ ಜನ್ಯ ಅವರು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ನೇರವಾಗಿ ಕರ್ಕೊಂಡ್ಬಂದಿದ್ದು ಉಪ್ಪಿ ಸರ್ ಮನೆಗೆ. ಉಪ್ಪಿ ಸರ್ ಮನೆಯಲ್ಲಿ ನಾವಿದ್ದೀವಿ. ಇಲ್ಲಿ ನೋಡಿದ್ರೆ ಇಲ್ಲಿ ನಮಗೆ ಡಬಲ್ ಧಮಾಕ. ಇಲ್ಲಿ ಸರ್ಪ್ರೈಸ್ ಒಂದಲ್ಲ 2. ರಾಜ್ ಶೆಟ್ಟಿ ಕೂಡ ನಮ್ಮ ಜೊತೆಗಿದ್ರು, ಉಪ್ಪಿ ಸರ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಭಾಳ ಬ್ಯೂಟಿಫುಲ್ ಆಗಿದೆ ಮನೆ. ಥ್ಯಾಂಕ್ ಯು. ಎಸ್, ನಿಮ್ಮ ಹಳೆ ಮನೆಗೆ ಬಂದಿದ್ದೆ ನಾನು. ಇದು ಫಸ್ಟ್ ಬಂದೆ, ಗೊತ್ತಿರಲಿಲ್ಲ ನನಗೆ ಇಲ್ಲಿ ಬರೋ ತನಕ. ಗೊತ್ತಿಲ್ಲ, ಎಲ್ಲ ಸರ್ಪ್ರೈಸ್ ಇಟ್ಟಿದ್ದಾರೆ ನೋಡಿ. ಫಸ್ಟ್ ಕ್ಲಾಸ್. ಈಗ ನಮ್ಮದು ಈ ವರ್ಲ್ಡ್ ಆಫ್ 45 ಶುರುವಾಗಿದೆ. ಏನು ಹೇಳ್ತೀರಿ ಸರ್? ನೋಡಿ, ಇಲ್ಲೇ ಇದೆ ವರ್ಲ್ಡ್ ಆಫ್ 45. ಇಲ್ಲಿದೆ ಮೂಲ. ವರ್ಲ್ಡ್ ಆಫ್ 45 ಇವರ ಕನಸು, 4 ವರ್ಷದ ಕನಸು. 4 ವರ್ಷದ ಕನಸಲ್ಲೇ ಏನು ಇದು ಮಾಡಿಕೊಂಡು ಆ ವರ್ಲ್ಡಲ್ಲೇ ಜರ್ನಿ ಮಾಡಿಕೊಂಡು ಅದನ್ನು ತನಗೆ ಆದ ರೀತಿಯಲ್ಲಿ ಸಿನಿಮಾ ಮಾಡಿ ಆ ಸಿನಿಮಾನ ತೋರಿಸಿ ನಮಗೆಲ್ಲ ತೋರಿಸಿ ಕತೆ ಹೇಳಿ ಮಾಡೋರಿದ್ದಾರೆ. ಕತೆ ಹೇಳೋ ಜೊತೆ ಸಿನಿಮಾನು ತೋರಿಸ್ಬಿಟ್ರು, ಹಿಂಗೆ ಇರೋದು ನನ್ನ ಸಿನಿಮಾ ಅಂತ. ನನಗೆ ಭಾಳ ಆಶ್ಚರ್ಯ ಆಯಿತು ಉಪ್ಪಿ ಸರ್. ಏನು ಅಂದರೆ ಅದನ್ನು ಕೇಳಿದಾಗ ಎಲ್ಲ ಪೂರ್ತಿ ರೆಡಿ ಮಾಡಿ ನಾನು ತೋರಿಸ್ತೆ ನೋಡಿ ಈ ಥರ ಇದೆ ಅಂತ ಹೇಳಿಂದ. ಸೂಪರ್, ಅದು ನಿಜವಾಗ್ಲೂ. ಅದೇನು ಫಸ್ಟ್ ಪ್ರಯತ್ನ ಅಲ್ಲ ಅದು? ಖಂಡಿತ ನನ್ನ ಪ್ರಕಾರ ಯಾರೂ ಮಾಡಿಲ್ಲ, ಇದುವರೆಗೂ ಯಾರೂ ಮಾಡಿಲ್ಲ. ಶೆಟ್ರೆ, ನಿಮ್ಗೇನಾದರೂ ಕೇಳಿರಾ? ಇಲ್ಲ ಮಾಡಿಕೊಂಡು ನಾವು ಈ ಕೆಲವೊಂದನ್ನೆಲ್ಲ ಮೊದಲು ಶೂಟ್ ಮಾಡೋದು ತೋರಿಸ್ತಾ ಇದ್ರು ಅಂತ ರಾಜಮೌಳಿ ನೋಡಿದ್ವಿ. ಹೌದು, ಅದು ಅದರಲ್ಲೂ ಈಗ ಮಾಡ್ಬೇಕಾರೆ ಅವರು ಮೊದಲೆಲ್ಲ ಶೂಟ್ ಮಾಡ್ಕೊಂಡಿದ್ದು. ಆದರೆ ಇಡೀ ಸಿನಿಮಾನೇ ನೀವು ವಿತ್ ಮ್ಯೂಸಿಕ್ ವಿತ್ ಡಬ್ಬಿಂಗ್ ಎಲ್ಲವೂ ಸೇರಿಸಿ ಮಾಡಿದ್ದಿದೆ ಫಸ್ಟ್. ಹೌದು. ನಮಗೆ ಕತೆ ಹೇಳ್ಬೇಕು ಅಂತ ಕರೆದ್ರು. ಹಾಂ ಸರ್ ಹೇಳಿ ಅಂತ ಕೂರಿಸಿ ಪ್ಲೇ ಮಾಡಿದ್ರು. ಏನಿದು ಕೇಳಿದಲ್ಲ ಸಿನಿಮಾ ಅಂತ, ಮತ್ತೆ ಏನೇನು ಶೂಟ್ ಮಾಡ್ತಿದ್ದೀರಾ ಅಂತ ಒಂದ್ಸಲ ಕಕ್ಕಾಬಿಕ್ಕೆ. ಅದು ಯಾರು ನೀವು, ಎಂತ ಬೇಕು? ಬಟ್ ಅದು ಇಡೀ ಕಂಪ್ಲೀಟ್ ಸಿನಿಮಾ ಮಾಡಿದ್ರು, ಡೈಲಾಗ್ ಬೈ ಡೈಲಾಗ್. ಏನು ಅನಿಸ್ತು ನೀವು ನೋಡಿದಾಗ? ಭಾಳ ಖುಷಿ ಅನಿಸ್ತು. ಅಂದರೆ ನಮ್ಮ ನಾರ್ಮಲಿ ಏನು ಹೇಳ್ತೀವಿ, ನಾವು ಯಾವತ್ತೂ ನಮ್ಮ ಇಂಡಸ್ಟ್ರಿನ ದೂಷಣೆನೇ ಮಾಡ್ತಾ ಇರ್ತೀವಿ. ನಾವು ಪ್ರಿಪೇರ್ ಆಗಲ್ಲ, ಅಥವಾ ನಾವು ಒಂದು ಸಿನಿಮಾಗೆ ಎಷ್ಟು ಗೌರವ ಕೊಡಬೇಕು ಅಷ್ಟು ಕೊಡಲ್ಲ ಅಂತ. ಬಟ್ ಇವ್ರು ಎಷ್ಟು ಕೊಟ್ಟು ಎಷ್ಟು ಪ್ರಿಪೇರ್ ಆಗಿದ್ರು ಅದನ್ನು ನೋಡಿ ನಮಗೆ ಸ್ವಲ್ಪ ನಾಚಿಕೆ ಆಯ್ತು. ಅಯ್ಯೋ, ನಾವು ಇದು ಸ್ವಲ್ಪನೂ ಆಗಲ್ಲಲ್ವ, ಇಷ್ಟು ಆಗಲ್ಲ ಅಂತ. ಸೊ ಅವ್ರಿಗೆ ನಮಗೆ ಹೇಳ್ಬೋದು, ಇವ್ರು ಪ್ರಿಪೇರ್ ಆಗಲ್ಲ, ಇವ್ರು ಸಿನಿಮಾಗೆ ಮರ್ಯಾದೆ ಕೊಡಲ್ಲ ಅಂತ ಅವ್ರು ಹೇಳ್ಬೋದು ನಮಗೆ. ಇನ್ನು ಎಲ್ಲ ಪಿಕ್ಚರ್ ಹಂಗೆ ಮಾಡ್ತೀರಾ, ಪ್ರತಿ ಸಿನಿಮಾನು ಮಾಡಿಬಿಡ್ತೀರಾ. ಈಗ ಇನ್ನೂ ಬೆಟರ್ ಆಗಿ ಮಾಡ್ತೀರಾ, ಅದನ್ನ ಟೇಸ್ಟ್ ಗೊತ್ತಾಗ್ಬಿಡ್ತೀವಿ. ಎಲ್ ಮಾಡ್ಬಿಡ್ತೀರಾ. ನೆಕ್ಸ್ಟ್ ಎಲ್ ಮಾಡಿದ್ಮೇಲೆ ಯಾರನ್ನು ಕರೆಯೋದು ಇಲ್ಲ. ನೆಕ್ಸ್ಟ್ ಅದನ್ನ ಫುಲ್ ಪರ್ಫೆಕ್ಟ್ ಮಾಡ್ಬಿಟ್ಟು ಎಲ್ಲ ಮುಗಿದ್ಮೇಲೆ ಆಮೇಲೆ ಕರೀತಾರೆ. ಅಲ್ಲ, ಮುಗಿದ್ಮೇಲೆ ನೋಡಿ ಅಂತ ಕರೀತಾರೆ ಅಷ್ಟೇ, ಆಡಿಯನ್ಸ್ ಆಗಿ. ಆ ಥರದಿಲ್ಲ ಸರ್. ಬಟ್ ಇದರಲ್ಲಿ ಏನೇನು ಮಾಡೋಕ್ಕಾಗಿಲ್ಲ, ಅದು ಇನ್ನು ಸ್ವಲ್ಪ ಬೆಟ್ರಾಗಿ ಮಾಡ್ಕೋಬೋದು. ಅದೇ ಕಲರ್ ಟೋನ್ಸ್ ನಾವು ಮಾಡಿದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ವಾ? ಹೌದು, ಕಲರ್ ಗಿಲ್ಲರ್ ಎಲ್ಲ DI ಎಲ್ಲ ಮಾಡಿ. ಅಲ್ಲ, ಎಲ್ ಮಾಡಿದ್ರೆ ಪ್ರಾಬ್ಲಮ್, DI ಮಾಡ್ಕೊಳ್ಳಿ. ಈಗ ಅದನ್ನೇ ನಾನು ಹೇಳ್ತಾ ಇದ್ದೆ, ಅದನ್ನೇ ಕೇಳ್ತಾ ಇದ್ದೆ. ಘಟಾನುಘಟಿಗಳನ್ನು ಹಾಕ್ಕೊಂಡು ಈಗ ನಿಮ್ಮದು ಬಿಡಿ, ನೀವು
ಹಲವಾರು ಪ್ರಥಮಗಳಿಗೆ ಓಂಕಾರ ನಿಮ್ಮದು. ಏನು ಸಾಮಾನ್ಯನ ಸರ್? ಅಯ್ಯೋ ಬಿಡಿ, ಇಲ್ಲಿ ನೋಡಿ, ಇಲ್ಲಿ ಇವರಿದ್ದಾರೆ, ನಿಮ್ಮನ್ನು ಸೇರಿಸ್ಕೊಂಡು ಅವ್ರನ್ನ ಸೇರಿಸ್ಕೊಂಡು, ಆಮೇಲೆ ಶಿವಣ್ಣಂತ ಇದು ಏನೇ ಕಷ್ಟ ಬಂದ್ರೂ ಎದ್ದೆದ್ದು ಪುಟ ನಿಲ್ಲುವಂಥ ವ್ಯಕ್ತಿತ್ವ ಅವ್ರದ್ದು. ಈ ಮೂರು ಜನ ಘಟಾನುಘಟಿಗಳು ಒಂದು ಸಿನಿಮಾದಲ್ಲಿ ಕಾಣ್ತೀರಿ ಅಂತಂದರೆ ಅದಕ್ಕೆ ನೋಡಿ ಇವ್ರಿಗೆ ಹೋಗ್ಬೇಕಾ ಕ್ರೆಡಿಟ್ ಎಲ್ಲ. ಲೆಜೆಂಡ್ ಅವರು ಮ್ಯೂಸಿಕ್ ಇಂಡಸ್ಟ್ರೀಲಿ, ಲಿವಿಂಗ್ ಲೆಜೆಂಡ್. ಸೊ ಬಟ್ ಡೈರೆಕ್ಷನ್ ಅಂದಾಗ ಎಲ್ರಿಗೂ ಒಂದಿರುತ್ತೆ, ಪ್ರೊಡ್ಯೂಸರ್ಗೂ ಹಂಗೆ ಅನಿಸಿದೆ. ಬಟ್ ಅವರು ಅದನ್ನು ಆಸ್ಪದನೆ ಕೊಟ್ಟಿಲ್ಲ. ಸರ್ ನಾನು ಡೈರೆಕ್ಟ್ ಮಾಡ್ತೀನಿ ಅಂತಲ್ಲ, ತೋರಿಸ್ಬಿಟ್ಟು ಹೆಂಗೆ ಅಂದರೆ ನೀವೇನು ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ, ಇನ್ನೇನಿದೆ, ಎವ್ರಿ ಶಾರ್ಟ್ ಟು ಶಾರ್ಟ್ ಡಿವೈಡ್ ಅದನ್ನೇ ಹಂಗೆ ಮಾಡಿದ್ರು ಆ್ಯಕ್ಚುಲಿ. ಆ ಎಲ್ಲ ಕ್ರೆಡಿಟ್ ಇವ್ರಿಗೆ ಹೋಗ್ಬೇಕು ನಿಜವಾಳ. ಇಷ್ಟು ವರ್ಷದ ಕನಸು ನನಸಾಗ್ತಾ ಇದೆ, ನಮ್ಮನ್ನೆಲ್ಲ ಸೇರಿಸಿರೋದು ಅವರು. ಹೆಂಗಿತ್ತು ಉಪ್ಪಿ ಸರ್ ಜೊತೆಗೆ, ರಾಜ್ ಅವ್ರ ಜೊತೆಗೆ ನಿಮ್ಮ ಅನುಭವ? ನನಗೆ 45 ಒಂದು ಜೀವನಕ್ಕೆ ಅನುಭವ ಸರ್. ಅವ್ರ ಮುಂದೆ ನಾವು ಕೂತ್ಕೊಂಡು ಆ್ಯಕ್ಷನ್ ಅಂತ ಹೇಳಬೇಕು ಅಂತ ಮಾಡಬೇಕಾದ್ರೆ ಎಷ್ಟು ಭಯ ಇರುತ್ತೆ. ಅದನ್ನು ತರಿಸೋದೇ ಇಲ್ಲ, ಅವರು ತುಂಬ ಕೂಲ್ ಮಾಡಿಬಿಡ್ತಾರೆ. ಆಮೇಲೆ ನನಗೆ 2-3 ಸೀನ್ ನಾನು ನೋಡಿದಾಗ ನನಗೆ ತುಂಬ ಭಾವುಕನಾಗಿದ್ದು, ಅಂದರೆ ಎಲ್ಲೂ ಹೇಳ್ಕೊಂಡಿಲ್ಲ. ಅಂದರೆ ಐ ಡೋಂಟ್ ನೋ ಅದನ್ನು ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕಂತ. ಒಂದಷ್ಟು ಸೀನ್ ಡೈಲಾಗೆಲ್ಲ ಹೇಳಿದಾಗ ಒಂದು ಉಪ್ಪಿ ಸರ್ ಅನ್ನೋಂಥ ಒಂದು ಲೆಜೆಂಡು ಆ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ಸರ್ ಒಬ್ಬರೇ. ಮಳೆ ಸೀನ್ ಅದು, ಆ ಮಳೆಯಲ್ಲಿ ಒಂದು ನಿಮಿಷ ಅಂದ್ಬಿಟ್ಟು ಹೀಸ್ ಪ್ರಾಕ್ಟೀಸಿಂಗ್ ಒಂದು 5-6 ಸತಿ ಪ್ರಾಕ್ಟೀಸ್ ಮಾಡೋದು ನೋಡಿ ಐ ಬಿಕೇಮ್ ನಿಜವಲ್ ನನಗೆ ಏನು ಹೇಳಬೇಕಂತ ಗೊತ್ತಾಗಿಲ್ಲ ಸರ್. ಒಂದು ಶಾರ್ಟಲ್ಲಿ ಕೊಟ್ಟಿದ್ದಾರೆ, ಶಾರ್ಟಲ್ಲಿ ಇದು ಇಂಥದ್ದೆಲ್ಲ ಭಾಳ ಕಲ್ತಿದ್ದೀನಿ. ಅಲ್ಲ ಈ ಡೈಲಾಗೆಲ್ಲ ಈ ನಿಮ್ಮ ಸಿನಿಮಾ ಡೈಲಾಗ್ಗಳು ಬರ್ತಾವಲ್ಲ ಹಂಗೆ ಬರ್ತವೆ. ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಗಾಡಿ ನಿಲ್ಲಿಸಿದ್ರೆ ಹಿಂಗೆ ಆಗೋದು ಅಂತ ಅದೆಲ್ಲ ನೋಡಿ ಇವ್ರದ್ದೇ. ಶಿವಣ್ಣ ಅಂದರೆ ಪ್ರಾಣ ಅವ್ರಿಗೆ, ಒಂಥರ ಏನೋ ಅದನ್ನು ಆ ಒಂದು ಅಭಿಮಾನಿಯಾಗೆ ಮಾಡಿದ್ದಾರೆ ಅವರು ಆ ಸಿನಿಮಾನ. ಏನು ನೋಡಿ ಫ್ಯಾನ್ ಮೂಮೆಂಟ್ ಏನಿದೆ ಅವ್ರು ಅದೇ ಹೇಳ್ತಾರೆ, ನಾನೊಬ್ಬ ಫ್ಯಾನ್ ಆಗಿ ಏನು ಬೇಕೋ ಅದನ್ನೇ ಮಾಡಿದ್ದೀನಿ, ನಾನು ಅಷ್ಟೇ, ನಾನು ಎಲ್ಲಿ ವಿಸಿಲ್ ಹೊಡಿಬೇಕೋ ಆ ಥರನೇ ಮಾಡಿದ್ದೀನಿ ಸಿನಿಮಾನ. ಅದನ್ನ ಹೇಳ್ತಾ ಇದ್ರು ಮಾತಾಡ್ಬೇಕಾರೆ, ಈ ಎಡಿಟಿಂಗ್ ಆಗ್ಬೇಕಾರೆ ಈ ನಿಮ್ಮ ಕೆಲವೊಂದು ಸೀನ್ ಬಂದರೆ ಅವರನ್ನೇ ಚಪ್ಪಾಳೆ ಹೊಡೆದಿರೋದು ಅಂತ, ಅವರೇ ಚೀಟಿ ಹೊಡೆದಿದ್ದಿದೆ ಅಂತೆ. ಪ್ರತಿ ಸತಿನೂ DTS ಒಂದು 10 ಸತಿ ಮಾಡಿದ್ದೀವಿ ಸರ್. ಪ್ರತಿ ಸತಿನೂ ಆ ಮೊಮೆಂಟ್ ಬಂದಾಗ ವಿಸಿಲ್ ಹೊಡಿತಾ ಇರ್ತೀನಿ. ನಾನೇ ಕೈಯೆಲ್ಲ ಹಿಂಗೆ ಅಂತ ಇರ್ತೀನಿ ಹಿಂದೆ ಅಂತ ಎಂಜಾಯ್ ಮಾಡ್ಕೊಂಡು ಮಾಡಿದ್ದಾರೆ. ಗ್ರೇಟ್. ಈ ಪ್ರತಿ ಸಿನಿಮಾನೂ ಒಂದು ಅದ್ಭುತವಾದ ಅನುಭವ ಸರ್. ಈ ಸಿನಿಮಾದಲ್ಲಿ ಕಲ್ತಿದ್ದೇನು ಅಂತ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಈ ಥರ ಒಂದು ಸಿನಿಮಾ ಮಾಡ್ಬೋದು ಅನ್ನೋದೇ ನನಗೆ ಒಂದಿದೆ. ಹೌದಲ್ವಾ? ನೋಡಿ ಅರ್ಜುನ್, ಅಲ್ಲ ಇಡೀ ಸಿನಿಮಾನ ಹೋಗಿ ಶೂಟ್ ಮಾಡೋ ಬದಲು ಅದನ್ನು ಅನಿಮೇಷನಲ್ಲಿ ನನಗೆ ಯಾವ ಥರ ಶಾಟ್ ಬೇಕು, ಯಾವ ಥರ ಕ್ಯಾಮ್ರಾ ಆ್ಯಂಗಲ್ ಹೋಗಬೇಕು, ಅದಕ್ಕೆ ಮ್ಯೂಸಿಕ್ ಹೆಂಗೆ ಹಾಕಬೇಕು, ಡಬ್ಬಿಂಗ್ ಮಾಡಿ ಫುಲ್ ಥಿಯೇಟ್ರಲ್ಲಿ ನೋಡಿ ಅದನ್ನು ಎಡಿಟ್ ಮಾಡಿ ಕರೆಕ್ಟ್ ಮಾಡಿ ಇನ್ನೇನು ಮತ್ತೆ ಸಿನಿಮಾ ಅದು ನನಗೆ ಅಲ್ಟಿಮೇಟ್ ಅನ್ನಿಸ್ತು ಆ್ಯಕ್ಚುಲಿ. ಆ ಥರ ಒಂದು ಸಿನಿಮಾ ನೋಡಿ ಮಾಡಿ ಪರ್ಫೆಕ್ಟ್ ಮಾಡ್ಕೊಂಡು ಮಾಡೋದಿದೆಯಲ್ಲ, ಡೌಟೇ ಇರಲ್ಲ ನಿಮ್ಗೆ. ಅದಕ್ಕೆ ಅಷ್ಟು ಆರಾಮಾಗಿ ಅಂತೀರ ಥಿಯೇಟ್ರಲ್ಲಿ, ಯಾಕಂದ್ರೆ ಅಷ್ಟು ಖುಷಿ ಡೌಟ್ ಇಲ್ಲ ಇವ್ರಿಗೆ. ಅದಕ್ಕೆ ಎದ್ದು ಇವರೇ ವಿಸಿಲ್ ಹೊಡಿತಾ ಇರ್ತಾರೆ. ತುಂಬ ಸರಿ ಹೇಳಿರೋರು, ಸ್ಟಾರ್ಗಳನ್ನ ಕಂಡು ಸಿನಿಮಾ ಮಾಡಲ್ಲ. ಇವಾಗ ಒಂದು ನಂಬಿಕೆ ಬಂತಲ್ಲ, ದೇವರಾಣೆ ಅದರಲ್ಲಿ ನನಗೆ ಯಾವುದೇ ಇದಿಲ್ಲ. ಈಗ ಶಿವಣ್ಣ ಅವರಿಗೆ, ಉಪೇಂದ್ರ ಅವರಿಗೆ ನನಗೇನಾದ್ರೂ ಕತೆ ಬಂದರೆ ಅವ್ರಿಗೆ ಸಿನಿಮಾ ಮಾಡಬೇಕಾ ಮಾಡಬಾರ್ದಾ ಅಂತ ಯೋಚನೆ ನನಗೆ, ಅಂದರೆ ಆ ಥಾಟೇ ಬರಲ್ಲ. 100% ಮಾಡಲೇಬೇಕು ನನಗಂತ ಅನಿಸುತ್ತೆ. ಅದೇ ಕೆಲವು ಸಲ ಏನಾಗುತ್ತೆ ಅಂದರೆ ಆ್ಯಕ್ಟರನ್ನು ಪ್ಯಾಂಪರ್ ಮಾಡೋದ್ರಲ್ಲಿ ನಾವು ಎಷ್ಟೋ ಕಳೆದೋಗ್ಬಿಡ್ತೀವಿ. ಸಿನಿಮಾದ ರಿಯಲ್ ಪ್ರಾಸೆಸ್ ಇದೆಯಲ್ವ, ಆ ಕಿಕ್ ಇದೆಯಲ್ವ, ಈಗ ಅದು ಕಳೆದೋಗ್ಬಿಡುತ್ತೆ. ಈಗ ನಾನು ಮತ್ತು ಸರ್ ಕೂತ್ಕೊಂಡು ಏನೋ ಮಾತಾಡ್ತಿದ್ವಿ 1 ಗಂಟೆ, ಅದು ನನ್ನ ಲೆಕ್ಕದಲ್ಲಿ ಜೀವನದ ಸಾರ. ಅದನ್ನು ಕಳ್ಕೊಂಡು ಸಿನಿಮಾ ಮಾಡಿದ್ರೆ ಅದು ಮಾಡಬೇಕು ಅಂತಿಲ್ಲ ಅಂತ ನಾನು ಭಾವಿಸ್ತೀನಿ. ಬಟ್ ಇವರಿಬ್ಬರ ಬಗ್ಗೆ ನಾನೇನು ಹೇಳೋದು, ನನ್ನ ಜೊತೆ ಕೆಲಸ ಮಾಡಿದಾಗ ನಾನು ಒಟ್ಟಿಗೆ ಕುತ್ಕೊಳ್ಳೋಕೆ ಬಿಟ್ಟಿದ್ದಾರೆ ಅನ್ನೋದು ನನ್ನ ಭಾಗ್ಯ. ಈ 45 ಈ ಪಾತ್ರದ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಏನಂತೀರಿ? ನನಗೆ ಬಹಳ ಇಷ್ಟದ ಪಾತ್ರ ಇದು. ಯಾಕಂದರೆ ಇಡೀ ಸಿನಿಮಾದಲ್ಲಿ ನಮಗೆ ತುಂಬ ರಿಲೇಟಬಲ್ ಆಗುವಂಥ ಪಾತ್ರ. ಇವು ನಮ್ಮ ಥರನೇ ಇದ್ದಾನಲ್ವಾ, ನಮಗಿರುವಂತಹ ಸಂಘರ್ಷಗಳೇ ಇವನಿಗೂ ಇದೆಯಲ್ಲ. ನಾವು ಕೂಡ ಯಾವುದರಿಂದನೂ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನಾವೇ ನಮಗೆ ಕೆಲವಾರು ಅಡೆತಡೆಗಳನ್ನು ಉಂಟು ಮಾಡ್ತಾ ಇದ್ದೀವಿ. ಅದನ್ನು ಕ್ರಾಸಾಗಕ್ಕೆ ನಾವೇ ಪ್ರಯತ್ನ ಪಡ್ತಾ ಇದ್ದೀವಿ. ಆ ಥರ ಸಾಮಾನ್ಯ ಒಬ್ಬ ವ್ಯಕ್ತಿ. ಹಾಗಾಗಿ ನನಗೆ ಬಹಳ ಖುಷಿ ಆಯಿತು. ಬಟ್ ಸಾಮಾನ್ಯ ಆದರೂ ಕೂಡ ಪರ್ಫಾರ್ಮೆನ್ಸ್ ಲೆವೆಲಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇತ್ತು. ಅದು ವಲ್ನರಬಿಲಿಟಿನ ತರೋದಕ್ಕೆಲ್ಲ ಸ್ವಲ್ಪ ಕಷ್ಟ ಇತ್ತು. ಫಾರ್ಚುನೇಟ್ಲಿ ಅರ್ಜುನ್ ಜನ್ಯ ಅವರಿಂದ ನನಗೆ ಅದು ಈಸಿ ಆಯಿತು. ಓಕೆ ಸರ್, ಶಿವಣ್ಣಂದು ನಿಮ್ಮದು ಕಾಂಬಿನೇಷನ್ ಇದೆಯಲ್ಲ, ಭಾಳ ಅದ್ಭುತವಾಗಿ ವರ್ಕೌಟ್ ಆಗುತ್ತೆ. ಅದು ಈಗ ಮಾಡಿದ್ದಾರೆ ಆ ಥರ. ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗಿ ನಾನು ಸ್ಟೋರಿ ಹೇಳಿದ್ದು ಇವಾಗಲೂ ಜ್ಞಾಪಕ ಇದೆ. ಓಮ್ದು ಫಸ್ಟು ಅಣ್ಣವ್ರಿಗೆ ವರ್ಧಣ್ಣಂಗೆ ಹೇಳಿ ಆಮೇಲೆ ಶಿವಣ್ಣಂಗೆ ಹೇಳಿದ್ದು. ಆ ನೆನಪುಗಳೆಲ್ಲ ಇವತ್ತಿಗೂ ಕೂಡ ಆ ಸಿನಿಮಾ ನಾನು ಯಾವಾಗ ಹೇಳ್ತಾ ಇರ್ತೀನಿ, ನೀವು ಇದ್ದಿದ್ದಕ್ಕೆ ಅದು ಓಮ್ ಆಗಿರೋದು ಅಂತ. ಅದು ಆ ಕಂಪನಿ, ಶಿವಣ್ಣ ಎಲ್ಲ ಸೇರಿ ಬಂತದ್ದು ಆ್ಯಕ್ಚುಲಿ. ಅಷ್ಟು ದೊಡ್ಡ ವ್ಯಕ್ತಿ ಆದರೂ ಇಸ್ ಸೋ ಸಿಂಪಲ್, ಇದು ನಿನಗೇನು ಬೇಕಮ್ಮ, ಇದು ಬೇಕಾ ಮಾಡೋಣಮ್ಮ ಅಂತ ಆ ಗುಣ ಇದೆಯಲ್ಲ, ಎರಡು ಥಾಟೇ ಇಲ್ಲ ಅವ್ರಿಗೆ.
ಓಮ್ ಹಂಗೆ ಸರ್ರ ಅಂತ ಬಂದು ಹೋಗ್ತಾ ಇದೆ, ನೀವು ಹೇಳ್ತಾ ಇದ್ರೆ ಎಲ್ಲ ಸೀನ್ಗಳೆಲ್ಲ ಬರ್ತಾ ಇದೆ. ಅಯ್ಯೋ ಕೆಲವು ಇನ್ಸಿಡೆಂಟ್ ಹೇಳ್ಬಿಟ್ರೆ ನೀವು ಶಾಕ್ ಆಗ್ಬಿಡ್ತೀರಿ, ಹೇಳಂಗೆ ಇಲ್ಲ ಆ ಥರ ಅದು. ಹೇಳಿ ಸರ್. ಯಾವ್ದಾದ್ರು ಒಂದು ಹೇಳಿ ಸರ್ ಈ ಸಂದರ್ಭದಲ್ಲಿ. ಇಲ್ಲ ಒಂದು ಸೀಕ್ವೆನ್ಸ್, ಆ ಸೀಕ್ವೆನ್ಸ್ ಬೇಡ, ಏನಂದರೆ ನನಗದು ಬೇಕೇ ಬೇಕು ಅಂತ. ಅದು ಅವ್ರಿಗೆ ಹೀರೋ ಆಗಿ ಅದು ಇಷ್ಟ ಇಲ್ಲ. ಶೂಟಿಂಗಿಂದನೂ ಕೇಳ್ತಾನೆ ಇದ್ದಾರೆ ಅದನ್ನು, ನಾನು ಕನ್ವಿನ್ಸ್ ಮಾಡ್ತಾನೇ ಇದ್ದೀನಿ. ಇಲ್ಲ ಶಿವಣ್ಣ, ಇಲ್ಲಿ ನೀವು ಹಿಂಗೆ ಹೋದರೆ ನೆಕ್ಸ್ಟ್ ನೀವು ಬಂದಾಗ ಆ ಕಿಕ್ಕಿರುತ್ತೆ, ನಿಮ್ಮನ್ನು ನಾನು ಕೆಳಗೆ ಇಳಿಸ್ಲೇಬೇಕು ಅಂತ. ಇಲ್ಲಮ್ಮ ಅಷ್ಟೊಂದು ಬೇಡಮ್ಮ, ನೋಡಮ್ಮ ಅದು ಅಂತ ಅವ್ರು ಹೇಳೋಕ್ಕಾಗದೆ ಬೇರೆಯವ್ರ ಕೈಲಿ ಕಳಿಸ್ತಾ ಇದ್ದಾರೆ. ನಾನು ಮಾಡಿಬಿಡ್ತೀನಿ ನೋಡಿ, ನೀವು ಬೇಕಾದ್ರೆ ಎಡಿಟ್ ಮಾಡ್ತೀನಿ ಆಮೇಲೆ ಹೇಳಿ ಅಂತ. ಬಟ್ ಅದೇನೋ ನನಗೆ ಅದು ಇರಲಿ ಚೆನ್ನಾಗಿರುತ್ತೆ ಅಂತ ನಾನು ತುಂಬ ಸತಿ ರಿಕ್ವೆಸ್ಟ್ ಮಾಡಿ, ಒಂದು ಸತಿ ಯಾರೋ ಬಂದು ಹೇಳಿದ್ರು, ನಾನು ಟಕ್ಕಂತ ಏಯ್ ಸ್ವಾಮಿ ನಾನು ಈ ಪಿಕ್ಚರ್ ಡೈರೆಕ್ಟ್ರು ನೀವಲ್ಲ ಅಂತ ಏನೋ ಹೇಳ್ಬಿಟ್ಟೆ. ಅವ್ರು ಟಕ್ಕಂತ ಹೋಗಿ ಅಲ್ಲಿ ಶಿವಣ್ಣ ಬಂದರು. ನನಗೆ ಏನು ನಾನು ತಪ್ಪು ಮಾತಾಡ್ಬಿಟ್ಟ, ನಾನು ಎಂಥ ಕೆಲಸ ಮಾಡ್ಬಿಟ್ಟೆ ಅಂತ. ಬಂದ್ಬಿಟ್ಟು ಅಮ್ಮ ಇಲ್ಲಿ ನೀನೇಮ್ಮ ಡೈರೆಕ್ಟ್ರು? ಇಲ್ಲಮ್ಮ ಇನ್ನು ನಾನು ಲೈಫಲ್ಲಿ ಹೇಳಲ್ಲಮ್ಮ ಇದನ್ನು ತೆಗಿ ಅಂತ, ಇನ್ನು ಮಾಡಮ್ಮ ನೀನು ಹಂಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡಿ. ನನಗೆ ಶಿವಣ್ಣ ಈಗ ಹೇಳಿ ನೀವು ಕಟ್ ಮಾಡಿ ಬಿಸಾಕ್ಬಿಡ್ತೀನಿ, ನನಗೇನಿಲ್ಲ, ನಿಮಗೆ ನೋವಾಗದ ಹೇಳಿ. ಇಲ್ಲಮ್ಮ ನೋಡೇ ಬಿಡೋಣ ಈ ಥಿಯೇಟ್ರಲ್ಲಿ ಹೆಂಗೆ ವರ್ಕೌಟ್ ಆಗೋದು ನೋಡೋಣ ಬಿಡಮ್ಮ ಅಂತ. ನೀವು ಎಂಥ ಗುಣ ಅದು ಆ್ಯಕ್ಚುಲಿ. ಬಟ್ ಆ ಒಂದು ಎನ್ಕರೇಜ್ಮೆಂಟ್ ಇದೆಯಲ್ಲ ಒಬ್ಬ ಆರ್ಟಿಸ್ಟು, ಅದು ನಿಮ್ಗೆ ಇವಾಗ ಅನುಭವ ಆಗಿದೆ ಆ್ಯಕ್ಚುಲಿ. ಎಲ್ಲರೂ 3 ಜನರಿಂದನೂ ಆಗಿದೆ ಆಗಿದೆ ಆ ಥರ. ಅವರು ಆದ್ರೆ ಈ ಮಟ್ಟದ ಅನುಭವ ಆಗಿಲ್ಲ ಅಂತ ಈ ಥರ ಅನ್ಸುತ್ತೆ. ಏನಾಗಿಲ್ಲ. ಆಮೇಲೆ ಎಲ್ಲ ಚೆನ್ನಾಗಾಯ್ತು ಆ್ಯಕ್ಚುಲಿ. ಆ ಥರ ಕೆಲವು ಸತಿ ನೋಡಿ ಅದು ಆ್ಯಕ್ಚುಲಿ ಅವ್ರ ಗುಣ, ದೊಡ್ಡ ಗುಣ ಅಷ್ಟೇ. ಅವಾಗೆಲ್ಲ ಒಂಚೂರು ಅದೊಂಥರ ಬೇರೆ ಥರ ಇತ್ತಲ್ಲ ಸಿನಿಮಾ, ಎಲ್ರಿಗೂ ಏನು ಮಾಡ್ತಾ ಇದ್ದಾನೆ ಇವನು ಅಂತ, ಏನೇನೋ ಹುಚ್ಚುಚ್ಚ ಥರ ಮಾಡ್ತೇನೆ ಅನ್ನೋ ಥರ ಅವ್ರಿಗೆ. ಫಸ್ಟ್ ಟೈಮ್ ನೀವು ಕತೆ ಹೇಳ್ಬೇಕಾದ್ರೆ, ಸಾರಿ ಸರ್ ನಾನು ಫಸ್ಟ್ ಟೈಮ್ ನೀವು ಕತೆ ಹೇಳ್ಬೇಕಾದ್ರೆ ಒಂದೇ ಇದರಲ್ಲಿ ಕೇಳಿದ ತಕ್ಷಣ ವರ್ಧಣ್ಣ ಮತ್ತೆ ಅಣ್ಣವರು ಕನ್ವಿನ್ಸ್ ಆದ್ರ ಒಂದೇ ಸತಿ. ಅದಕ್ಕೆ ನಾನೆಲ್ಲ ಒಂಥರ ನೋಡಿ ಇವ್ರ ಥರ ಪ್ರಿಪ್ರೇಷನ್ ನನಗೆ ಗೊತ್ತಿರಲಿಲ್ಲ ಅವಾಗೆಲ್ಲ, ಈ ಥರ ಇರಲಿಲ್ಲ. ಬಟ್ ನಾನೇನಂದ್ರೆ ಒಂದು ಹುಡುಗನ ನಿಲ್ಸಿ ಫೋಟೋ ಎಲ್ಲ ಮಾಡಿಕೊಂಡು, ಲೈಟ್ ಆ್ಯಂಡ್ ಶೇಡ್ ಎಲ್ಲ ಫೋಟೋ ಎಲ್ಲ ತೆಕ್ಕೊಂಡು, ನಮ್ಮ ಪ್ರವೀಣ್ ನಾಯ್ಕ್ ಎಲ್ಲ ಇದ್ರಲ್ಲ ಅವ್ರ ಜೊತೆ ಎಲ್ಲ ತೆಗೆದು, ಸರ್ ಈ ಥರ ಸರ್ ಅಂತ ಹುಡುಗರದೆಲ್ಲ, ಸರ್ ಈ ಥರ ಫೋಟೋ ಹಿಂಗೆ ಬರುತ್ತೆ. ಆಮೇಲೆ ಈ ಪೇಪರ್ ರಿಪೋರ್ಟ್ ಎಲ್ಲ, ಆಯಿಲ್ ದಂಧೆ, ಅಂಡರ್ ವರ್ಲ್ಡ್ ನೋಡಿ ಈ ಥರ ಎಲ್ಲ ಇರ್ತಾರೆ, ಈ ಆರ್ಟಿಸ್ಟ್ಗಳು ಹಿಂಗಿರ್ತಾರೆ, ಇದ್ರ ಮಧ್ಯದಲ್ಲಿ ಒಂದು ಈ ಥರ ಕತೆ ಹೋಗುತ್ತೆ ಅಂತೆಲ್ಲ. ಅದನ್ನು ಈ ಇದೆಲ್ಲ ಮಾಡಿದ್ದೀರಲ್ಲ ನೀವು ಅಂತ ಅಣ್ಣವ್ರು ಖುಷಿ ಪಡೋರು. ಇಷ್ಟೆಲ್ಲ ರಿಸರ್ಚ್ ಮಾಡಿದ್ದೀರಾ ನೀವು ಇದ್ರ ಬಗ್ಗೆ ಅಂತ. ನೀವು ಹೇಳ್ತೀರ ಮೈಯೆಲ್ಲ ಜುಮ್ಮಂತ ಸರ್. ಸೆನ್ಸಾರ್ ಪ್ರಾಬ್ಲಮ್ ಆಯ್ತಲ್ಲ ಗುರೇ, ಅವಾಗ ಏನಂದರೆ ಅಮ್ಮ ಅನೌನ್ಸ್ ಮಾಡಿದ್ರ ಮೇಲೆ ಅದು ರಿಲೀಸ್ ಆಗಲೇಬೇಕು ಅಂತ ಅವರು ಯಾವತ್ತೂ ಅದೊಂದು ಇದಿತ್ತು ಓಮ್ನ. ಸೆನ್ಸಾರ್ ಆಗಲಿಲ್ಲ, ಕೆಲವೆಲ್ಲ ಕಟ್ ಮಾಡಬೇಕು ಅಂತ ನನಗೆ ಒಪ್ಕೊಳಕ್ಕಾಗ್ತಿಲ್ಲ. ನಾನು ಒಂದೆರಡು ಒಪ್ಕೊಳ್ತಿದ್ದೀನಿ, ಬಟ್ ಮೇನ್ ತೆಗಿಬೇಕು ಅಂತ ಯಾವುದೋ ಒಂದಷ್ಟು ವಿಷಯಗಳು. ಪಾರ್ವತಮ್ಮವ್ರೇ ಅದೇನಯ್ಯ ದೊಡ್ಡ ವಿಷಯ, ಕತೆ ಚೆನ್ನಾಗಿರ್ತಾನೆ, ಎಲ್ಲ ಇದೆಯತ್ತಾನೆ, ತೆಗಿ ಮಾಡಲೇಬೇಕು ನಾನು ಅಂತ. ಅದು ಏನು ಅನ್ನಿಸ್ತೋ ಗೊತ್ತಿಲ್ಲ ನನಗೆ. ಅಮ್ಮ ಅಣ್ಣವರು ಒಂದು ನೋಡ್ಬಿಡ್ಲಿ ಬಂದು ಸಿನಿಮಾ ವರ್ಧಣ್ಣ, ಅವ್ರು ಹ್ಞೂ ಅಂದರೆ ತೆಗೆದುಬಿಡ್ತೀನಿ ಅಂತ. ನನಗೇನೋ ದೇವ್ರ ಥರ ನನಗೆ. ಆಮೇಲೆ ಅವ್ರಿಗೇನು ಕರೆಕ್ಟ್ ಅಲ್ಲ ಅನ್ನಿಸ್ತಾವ ಅಮ್ಮಂಗೂ. ಹೋಯ್ತು ಅಣ್ಣವ್ರು ಬಂದವಳೆ, ಅಣ್ಣವರು ವರ್ಧಣ್ಣ ಬಂದು ನೋಡ್ರ ಮೇಲೆ ನಾನು ಒಪ್ಕೊಂಡಿದ್ದು ಅವ್ರು ಒಪ್ಕೊಳ್ಳಿಲ್ಲ. ಹೌದಾ? ನಾನೊಂದು 2 ತೆಗಿತೀನಿ ಅಂದಿದ್ದಲ್ಲ, ಯಾಕೆ ಎಲ್ಲ ಕರೆಕ್ಟ್ ಆಗಿದೆಯಲ್ಲ ಸಿನಿಮಾ, ತೆಗಿತೀರಾ? ಅಲ್ಲಿ ನನಗೆ ಫುಲ್ ಒಂದು ಆಮೇಲೆ ಬಿಡಿಗ್ರಿ ಅದು. ಆಮೇಲೆ ಅವರು ಒಪ್ಪೋದ್ರ ಮೇಲೆ ಮುಗಿದೋಯ್ತಲ್ಲ. ಕೊಟ್ಟಿದ್ರು ಸರ್ ಇಲ್ಲ ಗುರು, ಆಮೇಲೆ ಬಂತು ಆ್ಯಕ್ಚುಲಿ. ಬಟ್ ಆ ಟೈಮಲ್ಲಿ ಸ್ವಲ್ಪ ಆಗಿತ್ತಲ್ಲ ಪ್ರಾಬ್ಲಮ್. ಸೊ ಇಲ್ಲಿ ಏನಾದರೂ ಆ ಥರದ್ದು ತುಂಬ ಚಾಲೆಂಜಿಂಗ್ ಅಂತ ಅನಿಸ್ತಾ ಈ 45? ಇಲ್ಲ ಸರ್ ಹೇಳಿದಷ್ಟು ಬಟ್ ಆ ಫೀಲ್ ಎಲ್ಲ ನನಗೂ ಆಯಿತು. ಅಲ್ಲಿ ಸೆನ್ಸಾರ್ ಒಳಗಡೆ ನೋಡ್ತಿದ್ರೆ ನನಗೆ ದಬ್ಬ ಅಂತ ಎದೆ ಹೊಡ್ಕೊತಾ ಇತ್ತು. ನನಗೆ ಕೇಳಿಸ್ತಾ ಇದೆ ಕೆಲವು ಪಾಯಿಂಟ್ಸ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸು ಡಿಸ್ಕಷನ್ ಒಳಗಡೆ 1.5 hour ಮಾಡ್ತಾ ಇದ್ದಾರೆ. ನನಗೆ ಕೇಳಿಸ್ತದೆ, ನಾನು ದೇವ್ರ ಫೋಟೋ ಇಟ್ಕೊಂಡು ಟ್ರೈ ಮಾಡ್ತಾನೇ ಇದ್ದೀನಿ, ಕಾಪಾಡಮ್ಮ ಅಂತ. ಅದನ್ನೆಲ್ಲ ತೆಗೆದು ಅಂದ್ಬಿಟ್ರೆ ಹೋಗ್ಬಿಡುತ್ತಲ್ಲ ಸಿನಿಮಾ, ಏನಪ್ಪ ಮಾಡೋ. ಆಮೇಲೆ ತಲೆ ಓಡಿಸ್ತಾ ಇದ್ದೀನಿ, ಇದು ತೆಗೆದ್ರೆ ಬೇರೆ ಎಡಿಟಿಂಗಿಂದ ಇನ್ನೇನು ಶಾರ್ಟ್ ಹಾಕ್ಬೋದು. ನಮ್ಮ ಕರ್ಮಕ್ಕೆ ನಾವು ಪ್ರೀ ವಿಜುವಲ್ಸ್ ಮಾಡ್ಬಿಟ್ಟು ಒಂದು NG ಶಾರ್ಟು ಇಲ್ಲ ಸರ್, ಇದಕ್ಕೆ ಇನ್ನೊಂದು ಶಾರ್ಟ್ ಹಾಕಿ ಅಂದರೆ ಇನ್ನೊಂದು ಶಾರ್ಟ್ ಇಲ್ಲ ನಮ್ಮ ಹತ್ರ. ಆಮೇಲೆ ಅವ್ರು ಒಪ್ಕೊಂಡ್ರು, ನನಗೆ ಕೇಳಿದ್ರು ಒಂದು ಪಾಯಿಂಟ್ ಸಕ್ಕದಾಗಿ ಹೇಳಿದೆ ನಾನು ಒಳಗಡೆ. ಸರ್ ಈ ಕ್ಯಾರೆಕ್ಟ್ರು ಎಲ್ಲೂ ಫೈಟ್ ಮಾಡ್ತಾ ಇಲ್ಲ ಸರ್, ಲೈಫಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಆ ಲೈಫ್ ಫೈಟ್ ಆಗೋಗಿದೆ ಅವನಿಗೆ. ಹಿ ಈಸ್ ನಾಟ್ ಹಿಟ್ಟಿಂಗ್ ಆರ್ ಈಸ್ ನಾಟ್ ಡೂಯಿಂಗ್ ಎನಿಥಿಂಗ್. ಲೈಫ್ ಹ್ಯಾಸ್ ಬಿಕಮ್ ಅ ಫೈಟ್ ಟು ಹಿಮ್, ದಟ್ ಈಸ್ ವೈ ಈಸ್ ಬೀಯಿಂಗ್ ದೇರ್. ಈ ಫಿಲ್ಮ್ ನೀವು ಎಂಡಾದರೆ ಹಿಂಗಾಗುತ್ತೆ ಅಂತ ಹೇಳಿದೆ. ಓಕೆ ಐ ಆಮ್ ಕನ್ವಿನ್ಸ್ಡ್ ಅಂದ್ಬಿಟ್ಟು ಕೊಟ್ಟರು. ಈ ಹೆಣ್ಣಿನ ವೇಷದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶಿವಣ್ಣ ಸರ್ ಅದೇ ಸರ್ ಹೇಳಿದಂಗೆ ನಾನು ಅಭಿಮಾನಿಯಾಗಿ ಶಿವಣ್ಣನ ಏನೇನು ಮಾಡಬೇಕು ಆ ಥರ ತಲೆ ಓಡ್ತಾ ಇತ್ತು ಸರ್ ನನಗೆ. ಅದು ಒಂದಿನ ಇದನ್ನು ಅಷ್ಟೇ, ಈ ಸಿನಿಮಾನೇ ಒಂದು ಡಿವೈನ್ ಪ್ರೋಸೆಸ್ ಸರ್ ನನಗೆ. ಸ್ಟಾರ್ಟ್ ಆಗಿದ್ದು ಅಷ್ಟೇ, ಎಂಡ್ ಆಗಿದ್ದು ಅಷ್ಟೇ. ಈ ಕ್ಲೈಮ್ಯಾಕ್ಸು ಅಷ್ಟೇ ಒಂದು ತುಂಬ ಒಂದು ಮಹತ್ವಕರವಾದ ಒಂದು ಪೂಜೆನಲ್ಲಿದ್ದೆ, ವೆರಿ ಇಂಪಾರ್ಟೆಂಟ್ ಪೂಜೆನಲ್ಲಿದ್ದೆ.
ಏನು ಕ್ಲೈಮ್ಯಾಕ್ಸ್ ಹೆಂಗೆ ಮಾಡೋದು, ಒಂದು ಹೈ ಪಾಯಿಂಟ್ ಹೆಂಗೆ ತರೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಏನು ಮಾಡಿದ್ರು ಏನೇನು ಐಡಿಯಾ ಮಾಡಿದ್ರು ಅದು ಕನ್ವಿನ್ಸ್ ಆಗ್ತಾಯಿಲ್ಲ. ಒಂದಿನ ಪೂಜೆನಲ್ಲಿ ಕೂತಿದ್ದಾಗ ಆ ಪೂಜೆನಲ್ಲಿ ಬಂತು ಈ ವಿಷಯ ಸರ್. ಅದು ಪೂಜೆ ಮಾಡಿ ಮಂಗಳಾರತಿ ಮಾಡಿ ಬಂದಿದ್ದ ತಕ್ಷಣ ಹೇಳಿದೆ ಈ ಥರ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ ಹುಡುಗರಿಗೆ. ಅದು ಅಲ್ಲೇ ಅದು ದೇವರೇ ಹೇಳಿದ್ದು ನನಗೆ, ಇದು ಮಾಡು, ಇದೇ ನೀನು ಕ್ಲೈಮ್ಯಾಕ್ಸು ಅಂತ. ನಾನು ಅದನ್ನು ಹಂಗೆ ಬಂದು ಹೇಳಿದೆ, ಇದು ಹೆಂಗೆ ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರು. ಗೊತ್ತಿಲ್ಲ, ಮಾಡ್ಬೋದು ಅಷ್ಟೇ, ಮಾಡೋಣ ಅಂತ ಪ್ರೊಡ್ಯೂಸರ್ಗೆ ಹೇಳಿದೆ. ಅವ್ರು ಹಿಂಗೆ ನೋಡಿದ್ರು, ಸರ್ ನೀವೇನು ಸರ್ ನೀವು ಅಂದರು. ಯಾಕೆ ನೀವು ಬಡ್ಜೆಟೆಲ್ಲ ಯೋಚನೆ ಮಾಡ್ತೀರಾ ಸರ್ ಅಂದರು ನನಗೆ. ನೀವು ಬಡ್ಜೆಟೆಲ್ಲ ಯೋಚನೆ ಮಾಡ್ತೀರಾ ಸರ್ ಅಂದರು. ಅಣ್ಣ ನಂಗೆ ಗೊತ್ತಿಲ್ಲ ಅಣ್ಣ, ಬಟ್ ಇದು ಹೆಂಗಿದೆ ಅಣ್ಣ ಅಂದೆ. ಸಖತ್ತಾಗಿದೆ, ಮಾಡೋಣ ಅಂತಂದರು. ನನಗೆ ಅವಾಗ ಬಡ್ಜೆಟೆಲ್ಲ ಯೋಚನೆ ಮಾಡಬೇಕಲ್ವ ಕರೆಕ್ಟ್ ಅಂತ ಅವಾಗ ಅನ್ನಿಸ್ತು. 40 ದಿನ ಮಾಡಿದ್ದಾರೆ ಕ್ಲೈಮ್ಯಾಕ್ಸು, ಬರೀ ಕ್ಲೈಮ್ಯಾಕ್ಸ್ 40 ದಿನ. ಏನು ನೀವು ಚೆಲುವೆಯ ನೋಟ ಚೆನ್ನ ತುಂಬ ಅದ್ಭುತವಾಗಿ ಹೇಳಿದ್ರಿ ಸರ್. ಏನು ಅನ್ನಿಸ್ತು ನಿಮಗೆ? 26 ಬಂದಿರುತ್ತೆ ನಿಮ್ಮ ತಲೆನಲ್ಲಿ. ನಾನು ಅದನ್ನು ಎಂಜಾಯ್ ಮಾಡಿದೆ ಶೂಟಿಂಗಲ್ಲಿ ಕೂತ್ಕೊಂಡು ನೋಡಿ ಅದನ್ನು. ಐ ವಾಸ್ ಆಲ್ಸೋ ಪಾರ್ಟ್ ಆಫ್ ದಟ್ ಶೂಟಿಂಗ್. ಆದ್ದರಿಂದ ಎಸ್ ರಿಯಲಿ. ನಿಮಗೇನು ಅನ್ನಿಸ್ತು ಶಿವಣ್ಣನ ಆರೋಪದಲ್ಲಿ ನೋಡಿ? ಒಂದು ಅದಕ್ಕಿಂತ ಮುಂಚೆನೇ ಬೆಳಿಗ್ಗೆ ಇವ್ರು ಬಂದು ನನ್ನ ಹತ್ರ ಮಾತಾಡಿದರು. ಸರ್ ಈ ಥರ ಶಿವಣ್ಣಂಗೆ ಲೇಡಿ ಗೆಟಪ್ ಹಾಕಕ್ಕೆ ಹೇಳಿದ್ದೀನಿ, ಏನು ಅನ್ಕೋತಾರೋ ಏನೋ, ಹೋಗೋಕ್ಕೆ ನಂಗೆ ಧೈರ್ಯ ಇಲ್ಲ ಕ್ಯಾರವನ್ಗೆ, ಅವ್ರು ಹೋದರೆ ಎಲ್ಲಿ ಏನು ಹೇಳ್ತಾರೋ ಏನೋ, ಏನು ಮಾಡೋದು, ಆ ಥರ ಭಯದಲ್ಲಿದ್ದರು. ಆಮೇಲೆ ಇವರು ಕ್ಯಾರವನ್ಗೆ ಹೋದರು, ಅದೇನು ಮಾತಾಡ್ಕೊಂಡ್ರು ಗೊತ್ತಿಲ್ಲ. ಆಮೇಲೆ ಅವ್ರು ಇಳಿದು ಬರಬೇಕಾದ್ರೆ ಯಾವುದೋ ಒಂದು ಸೂಟು ಬೂಟ್ ಇದ್ದರೆ ಎಷ್ಟು ಆರಾಮಾಗಿ ಶಿವಣ್ಣ ಇಳಿದು ಬರ್ತಾರೋ ಅದೇ ರೀತಿ ಸೀರಿಯಲ್ ಆರಾಮಾಗಿ ಬರ್ತಾಯಿದ್ರು. ಲೈಕ್ ಅಂದರೆ ಅವರು ಒಂದು ಸ್ವಲ್ಪನೂ ಅಂದರೆ ಅಂದರೆ ಒಂದು ಕಲಾವಿದನ ಮುಖ್ಯ ಇದು ಗುಣ ಅನ್ಸುತ್ತೆ ಅದು. ಅಂದರೆ ಯಾವ ಕಾಸ್ಟ್ಯೂಮ್ ಕೊಟ್ಟರು ಕೂಡ ಅದಕ್ಕೆ ಒಗ್ಗಿಕೊಳ್ಳೋದು ಇದೆಯಲ್ವಾ ಅಲ್ವಾ? ಹೌದೌದೌದು. ಅದು ಯಾವುದೇ ಕೂಡ ತನ್ನತನವನ್ನು ಅಲ್ಲಿ ಹೇರದೆ ಸೊ ಆ ಪಾತ್ರ ಆಗೋದು ಬಹಳ ಕಷ್ಟ. ಅದಾಗೋದು ಮಾತ್ರ ಅಲ್ಲ, ಅದಕ್ಕೆ ಬೇಕಾಗಿರೋ ಬಾಡಿ ಲ್ಯಾಂಗ್ವೇಜನ್ನು ಕೂಡ ಬಹಳ ಗ್ರೇಸ್ಫುಲ್ ಆಗಿ ಕೊಟ್ಟಿದ್ದಾರೆ. ಅದರಿಂದ ಅದು ಕಾಣಿಸೋದಲ್ವಾ. ಈಗ ಅವ್ರ ಒಳಗಡೆ ಒಂದೇ ಒಂದು ಹಿಂಜರಿಕೆ ಇದ್ರೂ ಕೂಡ ಅದು ಆನ್ ಸ್ಕ್ರೀನ್ ಕಾಣಿಸುತ್ತೆ ನಿಮಗೆ. ಅಲ್ಲಿ ಎಲ್ಲಿದೆ ಹಿಂಜರಿಕೆ? ಅಷ್ಟು ಕ್ಯೂಟಾಗಿ ಅವರು ಬಾಡಿ ಲ್ಯಾಂಗ್ವೇಜು ಕೊಡ್ತಾ ಇದ್ದಾರೆ. ಅದು ಅವ್ರ ದೊಡ್ಡತನ. ನನಗೆ ಅನ್ಸುತ್ತೆ ಶಿವಣ್ಣ ಮೈ ಗಾಡ್ ಮೊನ್ನೆ ಕ್ಯಾನ್ಸರ್ ಆದಾಗ ನೋಡಿ ಕೊನೆ ಒಂದು ವಾರ 10 ದಿವಸ ಟೈಮ್ ಕೊಟ್ಟಿದ್ದಾರೆ. ಮನಸ್ಥಿತಿ ಹೆಂಗೆ ಸರ್? ನೆನ್ನೆ ಒಂದು ಮಾತು ಹೇಳಿದ್ರು ಅರ್ಜುನ್, ನನಗೆ ಈ ಸಿನಿಮಾ ಕ್ಲೈಮ್ಯಾಕ್ಸ್ ಎಲ್ಲ ಮಾಡಬೇಕಾದ್ರೆ ಒಂದಿನ ಅನ್ನಿಸ್ತು ನನಗೆ, ಈ ಮಿರರ್ ಹತ್ರ ಹಿಂಗೆ ಕೂತ್ಕೊಂಡು ಹಿಂಗೆ ನೋಡ್ತಾ ಇದ್ದೆ, ನಾನು ಮೇಕಪ್ ಎಲ್ಲ ಪಕ್ಕದಲ್ಲಿತ್ತು. ಶಿವರಾಜ್ ಕುಮಾರ್ ಇದೇ ಲಾಸ್ಟ್ ಮೇಕಪ್ ಏನೋ ನೀನು ಹಾಕೋದು ಅಂತ ನನಗೆ ಮಿರರ್ ಕೇಳ್ದಂಗಿತ್ತು ಅರ್ಜುನ್. ಅವತ್ತು ನನ್ನ ಹತ್ರ ಹಂಗೆ ಮಾತಾಡಿದ್ರು. ನನ್ನ ಹತ್ರನೂ ಅದು ಮಾತಾಡ್ತಾ ಅವ್ರು ಹೇಳಿದ್ದು ಹೆಂಗಿತ್ತಂದರೆ, ಬೇಕಿತ್ತಣ್ಣ ಇದು ಸ್ವಲ್ಪ ರೆಸ್ಟ್ ಮಾಡ್ಬೋಯ್ತಲ್ಲ ಅಂತ ಹೇಳಿದ್ರೆ, ಅಲ್ಲ ನಾಡಿದ್ದು ಆಪ್ರೇಷನ್ ಇದೆ, ಹಿಂದೆ ಬರ್ತೀನೋ ಇಲ್ಲೋ ಗೊತ್ತಿಲ್ಲಲ್ಲ ಅನ್ನೋ ಥರ ಮಾತಾಡಿದ್ರು. ನನಗೆ ಅದಕ್ಕಿಂತ ಮುಂಚೆ ಈ ಸಿನಿಮಾ ಮುಗಿಸಿದ್ರೆ ಯಾರಿಗೂ ತೊಂದರೆ ಇಲ್ಲ, ನನಗೆ ಅಯ್ಯೋ ದೇವರೇ, ಈಗ ನಿಮ್ಮ ಬದುಕಿನ ಬಗ್ಗೆನೇ ಅಷ್ಟು ಪ್ರಶ್ನೆಗಳಿರೋವಂಥ ವ್ಯಕ್ತಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಅಂದರೆ ಅಪ್ಪ ನನಗೊಂಥರ ಅನ್ಸ್ಬಿಡ್ತು. ಏನು ರೆಸ್ಪಾಂಡ್ ಮಾಡೋದು ಅಂತಲೇ ಗೊತ್ತಾಗಿಲ್ಲ. ಆ ಮೇಕಪ್ಗೆ ಒಂದು ಎಮೋಷನ್ ಇರುತ್ತಲ್ಲ ಸರ್. ಹೌದು. ಇದಲ್ಲ ಆ ಮೇಕಪ್ ಇದು ಈ ಸ್ಕಿನ್ ಮೇಲೆ ಇದೇನಾ ಲಾಸ್ಟು, ಇನ್ಮೇಲೆ ನಾನು ಮೇಕಪ್ ಹಾಕಲ್ವಾ ಅಂತ ಶಿವರಾಜ್ ಕುಮಾರ್ ಅವ್ರಿಗೆ ಅನಿಸಿದೆ ಆ ಮೊಮೆಂಟ್. ಬಟ್ ನಮ್ಗೆ ಯಾರಿಗೂ ತೋರಿಸಿಲ್ಲ ಸರ್. ಇವಾಗ ಕ್ಯಾರೆಕ್ಟರ್ ಹೆಂಗೋ ರಿವೀಲ್ ಆಗಿದೆ, ಅದೆಲ್ಲ ಮಾಡಿ ಒಂದು ಮೊಮೆಂಟಲ್ಲಿ ಹಿಂಗೆ ಮಾಡ್ಬೇಕು ಸರ್. ಇದನ್ನ ಹೆಂಗೆ ಹೇಳಿದ್ದೀರ ನೀವು ಅವ್ರ ಹತ್ರ? ಸರ್ ಅವಕ್ಕೆ ಶಿವಣ್ಣನಿಗೆ, ಅಣ್ಣ ನೀವು ಇದೇನು ಮಾಡ್ಬೇಕು, ಏನಮ್ಮ ಮಾಡ್ಬೇಕು ಅಂದರು. ಅದೇ ಅಣ್ಣ ನೀವು ಹಿಂಗೆ ಮಾಡ್ಬೇಕಣ್ಣ ಅಂತಂದೆ. ಏನಮ್ಮ ಅಂದರು, ಹಿಂಗೆ ಮಾಡ್ಬೇಕಣ್ಣ, ಟೆಕ್ 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 ಅಂತಂದರು. ಚಾನ್ಸೇ ಇಲ್ಲ. ಅವಾಗ ಏನೋ ಒಂದು ಹೇಳಿದ್ವಿ, ವೆರಿ ಇಂಪಾರ್ಟೆಂಟ್ ಸೀನ್ ಅಂದೇಳಿ ಕ್ಯಾಮ್ರಾ ನೋಡ್ಬಿಟ್ಟು ಹೇಳಬೇಕು ಏನೋ ಹೇಳಿದೆ. ಇಲ್ಲಮ್ಮ ಅದು ಕ್ಯಾಮ್ರಾ ಹಂಗೆ ನೋಡ್ದಂಗೆ ವರ್ಕ್ ಆಗಲ್ಲ, ನಾನು ಪಕ್ಕದಲ್ಲಿ ಇರ್ತಾನೆ ಆ ಕ್ಯಾರೆಕ್ಟ್ರಿಗೆ ಹಿಂಗೆ ಹೇಳ್ತೀನಿ ಅಂದರು. ನನಗೆ ಅವಾಗ ಗೊತ್ತಾಗಿಲ್ಲ, ಅವು ಎಡಿಟ್ ಮಾಡ್ಬೇಕಾದ್ರೆ ಅದು ಕರೆಕ್ಟ್ ಕಂಟಿನ್ಯೂಟಿಗೆ ಹೇಳಿದ್ದಾರೆ ಸರ್. ಹಿಂಗೆ ಹೇಳಿದರೆ ಅದು ಎಲ್ಲಿಗೋ ಬೇರೆ ಹೇಳ್ದಂಗೆ ಆಗಿರೋದು. ಆ್ಯಕ್ಚುಲಿ ಕಥೆನಲ್ಲಿ ಇಲ್ಲಿ ಹೇಳಬೇಕು, ಅವಾಗ ಅದು ಟೇಕ್ ಆಫ್ ಆಗಬೇಕು. ಅಂಥದ್ದೆಲ್ಲ ಡೀಟೇಲಿಂಗ್ ಆ ಮೂಮೆಂಟಲ್ಲಿ ನೆನಪಾಗುತ್ತೆ ಅಂದರೆ ಎಕ್ಸ್ಪೀರಿಯನ್ಸು ಬೆಸ್ಟ್ ಸಿನಿಮಾ ಮಾಡಿರುತ್ತೆ. ಎಂಥ ಮನುಷ್ಯನಿಗೂ ಕಾಡ್ಬಿಡುತ್ತಲ್ಲ ಸರ್ ಕೆಲವು ಸಂದರ್ಭಗಳಲ್ಲಿ. ಅವ್ರ ಕ್ಯಾರೆಕ್ಟರ್ ಥರ ನೋಡ್ತಾರೆ ಅನ್ಸುತ್ತೆ. ಇವಾಗ ನಾವು ಹೇಳಿದ್ವಲ್ಲ ಆ ಥರ, ಏನು ಕ್ಯಾರೆಕ್ಟರ್ ಥರ, ಇದೊಂದು ಕ್ಯಾರೆಕ್ಟರ್ ಅಷ್ಟೇ ಅಂತ. ಎಸ್ ಸರ್, ಥ್ಯಾಂಕ್ ಯು. ಎಲ್ಲಿ ಸರ್ ಪಯಣ? ಇಲ್ಲಿ ಹೆಂಗೆ ಸಸ್ಪೆನ್ಸ್, ಇನ್ನೊಂದು ಸಸ್ಪೆನ್ಸ್ ಇದೆ. ಎಸ್ ನೋಡ್ರಿ ಸರ್, ಹೋಗೋಣ. ಎಸ್, ಇಲ್ಲಿ ತನಕ ಒಂದು ಲೆವೆಲ್ಗೆ ಆಯ್ತು. ಈಗ ಮುಂದಿನ ಹಂತ ಶುರು ಆಗ್ತಾ ಇದೆ. ಇಲ್ಲಿಂದ ಮತ್ತೆ ನಮ್ಮ ಪಯಣ ಶುರು ಆಗ್ತಾ ಇದೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನನಗೂ ಕೂಡ ಗೊತ್ತಿಲ್ಲ. ಬನ್ನಿ ಹೋಗೋಣ. ಕತೆ ಹೇಳಲಿಕ್ಕೆ ಅಂತ ಹೋದಂಥವ್ರು ನಿರ್ದೇಶಕರೇ ಆಗ್ಬಿಟ್ರು. ಹೆಂಗೆ ನೋಡಿ, ಹೆಂಗೆ ಲೈಫಲ್ಲಿ ಹೆಂಗೆ ಟರ್ಮ್ ಸಿಗುತ್ತೆ ಹೇಳೋಕ್ಕಾಗಲ್ಲ. ಆಮೇಲೆ ನಿಮ್ಮ ನಿರ್ಮಾಪಕರು ಕೂಡ ಅವ್ರಿಗೆ ಬೇರೆ ಬೇರೆ ಸಿನಿಮಾದಲ್ಲಿ ಬಂದಂಥ ಲಾಭನೆಲ್ಲ ಇಲ್ಲಿ ಹಾಕ್ತಾ ಇದ್ದಾರೆ. ಅಂದರೆ ಏನಾದ್ರು ಮಾಡಬೇಕು ಅಂತ. ಹೌದು, ತುಂಬ ಪ್ಯಾಷನೇಟ್ ಪ್ರೊಡ್ಯೂಸರು.
ನೀವು ಇನ್ನು ನಡುವೆ ಈ ಫೋಟೋಗ್ರಫಿನ ಮಾಡಿದ್ರಾ? ಇಲ್ಲ ನಿಮ್ಮ ಫಾದರ್ ಒಂದೇ ಫೋಟೋಗ್ರಾಫರ್. ಓಕೆ ಓಕೆ ಓಕೆ. ಲಕ್ಷ್ಮೀ ಸ್ಟುಡಿಯೋ ಅಂತ ಇತ್ತು ಎಲ್ಲಿ? ಮುಂಡಡಿಪಾಳ್ಯ. ಸೊ ನಿಮಗೇನು ಆ ಕಡೆಗೆ ಸೆಳೆತ ಸಿಗಲಿಲ್ಲ? ಇಲ್ಲ, ನಮ್ಮ ತಂದೆದು 2 ಸ್ಟುಡಿಯೋ ಇತ್ತು, ಫೋಟೋ ಸ್ಟುಡಿಯೋ. ಅವರು ಆಕ್ಸಿಡೆಂಟಲ್ಲಿ ತೀರೋಗಿದ್ದು. ನಾವು ಅದನ್ನು ಝೀರೋಗೆ ತಂದು ಇಟ್ಬಿಟ್ವಿ. ಗೊತ್ತಿಲ್ಲ, ಝೀರೋ ಆಗೋಯ್ತು. ಝೀರೋ ಕಂಪ್ಲೀಟ್. ಸುಮ್ಮನೆ ಅಂಗಡಿ ಓಪನ್ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ಬೇಕಷ್ಟೆ. ಆವಾಗ ಒಂಥರ ಡಿಪ್ರೆಷನ್ ಆಗೋಯ್ತು ನನಗೆ. ಇದೇನು ನಮ್ಮ ತಂದೆ ಇಷ್ಟು ಹೆಸರು ಮಾಡಿದರು, ಹಿಂಗೆ ಹಾಳು ಮಾಡ್ಬಿಟ್ವಲ್ಲ, ಏನೂ ಮಾಡೋಕ್ಕಾಗ್ತಿಲ್ವಲ್ಲ, ಯಾರ್ದು ಸಪೋರ್ಟ್ ಇಲ್ಲ, ಏನೂ ಇಲ್ಲ. ಜನ ಬರೋರೆಲ್ಲ ಬೈಯೋರು ಸ್ಟುಡಿಯೋದಲ್ಲಿ, ನಿಮ್ಮ ತಂದೆ ಇದ್ದಾಗ ಎಷ್ಟು ಚೆನ್ನಾಗಿ ನಡೆಸ್ತಾಯಿದ್ರು, ನೀವೆಲ್ಲ ಹಾಳು ಮಾಡಾಕ್ಬಿಟ್ರಿ ಹಂಗೆ ಹಿಂಗೆ ಅಂತ. ಹೇಗಾದರೂ ಮಾಡಿ ನಮ್ಮ ತಂದೆ ಹೆಸರು ಉಳಿಸ್ಬೇಕಲ್ಲ ಅಂದ್ಬಿಟ್ಟು ಅವಾಗ ಮ್ಯೂಸಿಕ್ ಕೈ ಹಿಡಿತಾರೆ. ನಮ್ಮ ತಂದೆ ಅಣ್ಣವ್ರ ಫ್ಯಾನು. ಅವರು ಇಲ್ಲೆಲ್ಲೋ ಹುಲಿ ಹಾಲಿನ ಮೇವು ಶೂಟಿಂಗ್ ಟೈಮಲ್ಲಿ ಎಲ್ಲೋ ಹೋಗಿದ್ದಾರೆ. ಹೋಗ್ಬಿಟ್ಟು ಅಣ್ಣವ್ರು ಇದ್ದಾರೆ ಅಂದಾಗ ಇವ್ರು ಫೋಟೋಗ್ರಾಫರ್ ಅಲ್ವಾ, ಕ್ಯಾಮ್ರಾ ಎಲ್ಲ ತೊಗೊಂಡೋಗಿ ಒಂದು ಫೋಟೋ ತಗೊಬೇಕು ಅಂತ ಅಣ್ಣವ್ರ ಜೊತೆ ಫೋಟೋ ತಗೊಂಡಿದ್ದಾರೆ ಸರ್. ನೋಡಿದ್ರೆ ಅಲ್ಲಿ ಅಣ್ಣವರು ನಮ್ಮ ತಂದೆ, ಇಲ್ಲಿ ಶಿವಣ್ಣವರು ನಾನು. ಏನು ಸರ್, ಅವ್ರ ಮಗ, ಇವ್ರ ಮಗ, ಎಲ್ಲಿಂದ ಕನೆಕ್ಷನ್ನು. ಈ 45 ಅನ್ನೋದು ಅದಕ್ಕೆ ಹೆಸರು ಬೇರೆ ಇಟ್ಟಿರ್ಬೋದು, ಬೇರೆ ಬೇರೆ ಕಲಾವಿದರು ಬಂದು ಇನ್ವಾಲ್ವ್ ಆಗಿರ್ಬೋದು. ಎಲ್ಲೋ ಒಂದು ಕಡೆ ನಿಮಗೆ ಆ ಕಥೆಯ ಎಳೆ ನಿಮ್ಮ ಮನಸ್ಸಿನ ಸ್ಮೃತಿ ಪಟಲದಿಂದ ಅದು ಅಚ್ಚೊತ್ತಿತ್ತೇನೋ ಅಂತ ಅನ್ಸುತ್ತೆ. ಅದು ಎಲ್ಲೋ ಈ ಕತೆ ತುಂಬ ಎಮೋಷ್ನಲ್ ಟೈಮಲ್ಲಿ ಬಂದಂಥ ಕತೆ ಸರ್. ಇದು ನಾನು ಇವತ್ತು ಹೇಳಿದ್ರೆ ತುಂಬ ಎಳೆಗಳು ಬಿಡಿಸೋಗುತ್ತೆ. ತುಂಬ ಎಮೋಷ್ನಲ್ ಟೈಮಲ್ಲಿ ತಾನು ಫಾರ್ಮ್ ಆಗಿರೋ ಕತೆ ಇದು. ಕೋವಿಡಲ್ಲಿ ನಮ್ಮ ಅಣ್ಣನ್ನ ಕಳ್ಕೊಂಬಿಟ್ಟೆ ಸರ್ ನಾನು. ಆವಾಗ ಕಳ್ಕೊಂಡಾಗ ಅವ್ರನ್ನ ಬರಿ ಮಾಡೋಕ್ಕೂ ನಮಗೆ ಜಾಗ ಸಿಕ್ಕಿಲ್ಲ. ನಿಮ್ಗೆ ಗೊತ್ತಿತ್ತು ಆ ಟೈಮ್ ಹೆಂಗಿರುತ್ತೆ ಅಂತ. ನಮ್ಮ ಅಣ್ಣನ್ನ ನನ್ನ ಕೈಯಾರೆ ಕಳಿಸ್ಕೊಟ್ಬಿಟ್ಟು ಬಂದಾಗ ಇಲ್ಲಿ ಮೋಸ್ಟ್ಲಿ ನಾನು ಮ್ಯೂಸಿಕ್ ಡೈರೆಕ್ಟ್ರಾಗೇ ಇದ್ನಲ್ಲ ಸರ್. ಆವಾಗ ಈ ಕುಟುಂಬ ಜವಾಬ್ದಾರಿ ಇದೆಯಲ್ಲ, ಅದು ಬರೀ ಮ್ಯೂಸಿಕ್ ಡೈರೆಕ್ಟ್ರಾಗಿದ್ದು ನಾನು ಮೋಸ್ಟ್ಲಿ ಆ ಜವಾಬ್ದಾರಿ ಫುಲ್ ಮುಗ್ಸೋಕ್ಕಾಗ್ತಾ ಇರಲಿಲ್ಲ, ಟು ಬಿ ವೆರಿ ಫ್ರ್ಯಾಂಕು. ಮೋಸ್ಟ್ಲಿ ನಮ್ಮ ಅಣ್ಣ ನಾನು ಹೋಗ್ತಾಯಿದ್ದೀನಿ, ನೀನು ನೆಕ್ಸ್ಟ್ ಸ್ಟೆಪ್ ಹೋಗಬೇಕು ಅಂತ ಈ ಸ್ಟೋರಿ ಕೊಟ್ಬಿಟ್ಟ ನನಗೆ. ಕೊಟ್ಬಿಟ್ಟು ನನ್ನನ್ನು ಡೈರೆಕ್ಷನ್ ನಿಜವಲ್ಲ ಸರ್, ಇದೇ ನಾನು ಇವತ್ತಿಗೆ ಬೆಲೆ. ನಾನು ಫಿಲ್ಮ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಅವನದು ನಂದು ಒಂದು ಫೋಟೋ ಹಾಕಿದ್ದೀನಿ. ಇದಕ್ಕೆ ಅವನೇ ಆ ಸ್ಟೋರಿ. ಇಲ್ಲಾಂದರೆ ಈ ಇನ್ಸಿಡೆಂಟ್ ನನ್ನ ಲೈಫಲ್ಲಿ ನಡೆಯೋದಿಲ್ಲ ಅಂದರೆ ಈ ಸ್ಟೋರಿನೇ ಬರ್ತಾಯಿಲ್ಲ. ಅದು ಯಾವಾಗ ಹೇಳಲ್ಲ, ಅಸ್ಥಿನ ಈ ಥರ ಹಿಂದೆ ಇಟ್ಕೊಂಡು ನಂದು ಕಾರಲ್ಲಿ ಹೋಗ್ತಾಯಿದ್ದೀನಿ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅಸ್ಥಿ ಬಿಡೋದಕ್ಕೆ. ನನ್ನ ಫ್ರೆಂಡು, ಕ್ಲೋಸ್ ಫ್ರೆಂಡ್ ಪ್ರಕಾಶ್ ಅಂತ, ಅವನೊಬ್ಬನೇ ನನ್ನ ಫ್ರೆಂಡ್ ಜೀವನದಲ್ಲಿ. ನಾನು ಅವನು ಹೋಗ್ತಾಯಿದ್ದೀವಿ, ಅವನ ಅಸ್ಥಿ ಹಿಂದೆ ಇದೆ. ಅಂದರೆ 3 ಜನ ಹೋಗ್ತಾಯಿದ್ದೀವಿ ಲೆಕ್ಕ. ಆವಾಗ ನನ್ನ ಫ್ರೆಂಡಿಗೆ ಈ ಕತೆ ಹೇಳ್ತಾಯಿದ್ದೀನಿ ನಾನು, ಈ ಫಿಲ್ಮ್ದು ಹಿಂಗೆ ಮಾಡಿದೆ ಹೆಂಗಿರುತ್ತೆ ಅಂತ. ಅವ್ನು ಹಿಂಗೆ ನೋಡ್ಕೊಂಡು ಆಗ್ತಾಯಿದ್ದ ಅಂತ. ಆಮೇಲೆ ಅಸ್ಥಿ ಬಿಟ್ಟು ಬಂದ್ಬಿಟ್ಟು ಬರದೆ ಈ ಸ್ಟೋರಿನ. ಗ್ರಾಫಿಕ್ಸ್ ಜಾಸ್ತಿ ಇದೆಯಲ್ಲ, ಒಂದು 40% ಗ್ರಾಫಿಕ್ಸ್ ಇದೆ ಅಂತ ಇದೆ ಸರ್. 40% ಇದೆಯಲ್ಲ. ಒಟ್ಟು ಎಷ್ಟು ದಿವಸ ಶೆಡ್ಯೂಲ್ ಇತ್ತು ಅರ್ಜುನ್ಜಿ ಸರ್? ಇದು ಶೂಟಿಂಗ್ ಟಾಕಿ ಎಲ್ಲ ಭಾಳ ಈಸಿಯಾಗಿ ಒಂದು 60 ಡೇಸಲ್ಲಿ ಮಾಡಿದ್ದೀವಿ ಸರ್. 60 to 70 ಡೇಸಲ್ಲಿ ಮಾಡ್ಬೋದು. ಕ್ಲೈಮ್ಯಾಕ್ಸ್ ಮಾತ್ರ ನಮಗೆ 30 ಡೇಸ್ ಹತ್ರ ಆಗೋಯ್ತು. ಅದಿಲ್ಲ ಅಂದರೆ ಬೇರೆ ಎಲ್ಲ ಓಕೆ. ಕ್ಲೈಮ್ಯಾಕ್ಸ್ 30 ದಿವಸ. ಹಾಂ, ಆ್ಯಕ್ಷನ್ ಸೀನ್ಸ್ ಒಂದು 30 ದಿನ ಆಗೋಯ್ತು. ತುಂಬ ಟಫ್ ಅನ್ಸಿದ್ದು ಯಾವಾಗ? ಆ ಥರದ್ದು ಏನಾದ್ರು ಇದೆಯಾ? ಫಿಲ್ಮಲ್ಲಿ ಟಫ್ ಅನಿಸಿಲ್ಲ ಸರ್. ಫಿಲ್ಮ್ CG ಪೋರ್ಷನ್ ನಮಗೆ ತುಂಬ ಸ್ಟ್ರೆಸ್ಫುಲ್ ಆಗೋಯ್ತು. ಹೌದಾ? ಯಾಕಂದರೆ ನಾವು ಅಂದ್ಕೊಂಡಿದ್ದ ಥರನೇ ಬರಬೇಕು. ಆಮೇಲೆ ಅವರೆಲ್ಲೋ ಇದ್ದಾರೆ ಇರಾನಲ್ಲಿ, ನಾವೆಲ್ಲ ವೀಡಿಯೋ ಕಾಲ್ಗಳಲ್ಲೇ ಹೇಳಬೇಕು, ಅವ್ರುಗಳಿಗೆ ಇದನ್ನು ಅರ್ಥ ಮಾಡಿಸ್ಬೇಕು. ಆಮೇಲೆ ಅವ್ರು ಒಂದು ಟೈಮ್ ಲೈನ್ ಕೊಟ್ಟರು. ಆ ಟೈಮ್ ಲೈನ್ನ ಒಂದು 5-6 ಸತಿ ಚೇಂಜ್ ಮಾಡಿದ್ರು. ಆ ಟೈಮ್ ಲೈನಿಂದ ತುಂಬ ಸ್ಟ್ರೆಸ್ ಆಗೋಯ್ತು ನಮಗೆ. ನಾವು ಇಲ್ಲಾಂದರೆ ನಾವು ಕೊಟ್ಟಿದ್ದ ಪ್ಲ್ಯಾನಿಂಗ್ಗೆ ಇಷ್ಟು ಪ್ರಿಪ್ರೇಷನ್ಗೆ ನಾವು ಆರಾಮಾಗಿ ಮೇನಲ್ಲಿ ರಿಲೀಸ್ ಮಾಡಬೇಕಿತ್ತು ಫಿಲ್ಮು. ಹಾಂ, ಇದು ಬೇರೆ ಬೇರೆ ಭಾಷೆನಲ್ಲೂ ಕೂಡ ಬಿಡ್ತಾ ಇದ್ದೀರಾ? ಆಲ್ 5 ಲ್ಯಾಂಗ್ವೇಜ್ ರೆಡಿ ಮಾಡಿದ್ದೀವಿ. 25th ಕನ್ನಡ ರಿಲೀಸ್ ಆಗುತ್ತೆ ಸರ್. 1ನೇ ತಾರೀಕು ಬೇರೆ ಲ್ಯಾಂಗ್ವೇಜ್. ಮೊನ್ನೆ ಸುದೀಪ್ ಅವ್ರು ಇಂಟರ್ವ್ಯೂ ಮಾಡ್ತಾ ಇದ್ದೆ ಅರ್ಜುನ್ಜಿ. ಹಿ ಟೋಲ್ಡ್ ಹೈ ಅಬೌಟ್ ಯು, ನಮ್ಮ ಹುಡುಗ ಅಂತ. ಈ ಕತೆ ಅವ್ರ ಹತ್ರ ಹೇಳಿದ್ರಾ? ಡೆಫಿನೆಟ್ಲಿ ಸರ್. ಏನೇ ನಂದು ಏನಾದ್ರು ಮುಖ್ಯ ಘಟ್ಟಗಳಿದ್ದಾಗ ನಾನು ಸರ್ ಹತ್ರ ಹೋಗ್ಬಿಟ್ಟು ಐ ವಿಲ್ ಟೆಲ್, ನಾಟ್ ಓನ್ಲಿ ಫಿಲ್ಮ್, ಎನಿ ಪರ್ಸನಲ್ ಥಿಂಗ್ಸ್ ಆಲ್ಸೋ. ಈ ಒಂದು ಕಡೆಗೆ ಗುರು ಶಿಷ್ಯನ ಸಂಬಂಧ, ಇನ್ನೊಂದು ಕಡೆ ಸಿನಿಮಾ ಬಂದಾಗ 2 ಸಿನಿಮಾಗಳು ಒಟ್ಟಿಗೆ ಏನು ಒಂದಕ್ಕೊಂದಕ್ಕೇನು ಇದಾಗುತ್ತೆ ಅಂತ ಅನ್ಸಲ್ವಾ? ಸುದೀಪ್ ಸಾರೇ ಹೇಳಿದ್ದು, 2 ಆರಾಮಾಗಿ ನಡೆಯುತ್ತೆ. ಯಾಕಂದರೆ ಕ್ರಿಸ್ಮಸ್ ಹಾಲಿಡೇಸ್ ಇದೆ, ಫುಟ್ಫಾಲ್ಸ್ ಜೋರಾಗಿರುತ್ತೆ. ಆಮೇಲೆ 2ಕ್ಕೂ ಥಿಯೇಟರ್ಸ್ ಇದೆ ನಮ್ಮದ್ರಲ್ಲಿ.
ಎಲ್ಲ ಥಿಯೇಟ್ರು ಒಂದೊಂದೇ ಸಿನಿಮಾ ಅಂತೂ ಡೆಫಿನೆಟ್ಲಿ ಬರೋಕ್ಕಾಗಲ್ಲ. ಗ್ಯಾಪ್ ಕೊಟ್ಟಿದ್ರೆ ಇನ್ನೊಂದು ಸಿನಿಮಾ ಬರ್ತಾ ಇರುತ್ತೆ, 2 ಕನ್ನಡ ಸಿನಿಮಾ ಬರುತ್ತೆ. ದಯವಿಟ್ಟು ಮಾಡೋಣ, 2 ಮಾಡಿ. ನಿಮ್ಮ ಸಿನಿಮಾ ನಾನು ನೋಡ್ತೀನಿ, ನಮ್ಮ ಸಿನಿಮಾ ನೀವು ನೋಡಿ ಅಂತಲೇ ಹೇಳ್ತಾರೆ. ಯಾವುದೋ ಸಿನಿಮಾ ಸ್ಪಾಟಿಗೆ ಕರ್ಕೊಂಬಂದ್ರಿ. ಕರುನಾಡ ಚಕ್ರವರ್ತಿಯನ್ನು ಭೇಟಿ ಮಾಡಿದ್ರೆ ಈ ಕಾರ್ಯಕ್ರಮ ಮುಗಿಯೋದು ಹೆಂಗೆ ಸಾಧ್ಯ? ಸೊ ಹೀಗಾಗಿ ನಮ್ಮ ಜೊತೆಗಿದ್ದಾರೆ ಶಿವಣ್ಣ ಥ್ಯಾಂಕ್ ಯು ವೆರಿ ಮಚ್. ಸೊ ಬೆಳಗಿಂದ ಒಂದು ರೌಂಡ್ ಹೊಡಿತಾ ಇದ್ದೀವಿ. ವರ್ಲ್ಡ್ ಆಫ್ 45 ಉಪ್ಪಿ ಅವ್ರನ್ನ ಮಾತಾಡಿಸಿದ್ವಿ, ರಾಜ್ ಬಿ ಶೆಟ್ಟಿ ಅವ್ರನ್ನ ಮಾತಾಡಿಸಿದ್ವಿ. ನಿಮ್ಮ ಹತ್ರ ಮಾತಾಡಲೇಬೇಕು ನಾವು, ಯಾಕಂದ್ರೆ ನೀವು ಬುದ್ಧಿವಂತರು, ಇನ್ನೊಬ್ರು ಬುದ್ಧಿವಂತರು ಸೇರ್ಕೊಂಡಿದ್ದಾರೆ. 3 ಬುದ್ಧಿವಂತರ ಮಾತಾಡಿ ದಡ್ಡನ ಹತ್ರ ಎಂತ ಮಾತನಾಡಿ ನಿಜವಾದ ಚೇತನ ನೀವು. ಬಟ್ ಎಲ್ಲ ಬುದ್ಧಿವಂತರು ನಿಮ್ಮ ಬಗ್ಗೆನೇ ಮಾತಾಡ್ತಾರೆ. ಅದೇ ಅದಕ್ಕೆ ಎಷ್ಟು ದಡ್ಡನಾಗಿರ್ತಾನೆ ಅಷ್ಟು ಒಳ್ಳೇದು. ಇನ್ನೂ ಏನು ಅರ್ಜಪ್ಪ ಶಿವಣ್ಣ ಕೇಳ್ಬೋದು, ಅರ್ಜ ಇರಬೇಕು. ಕೆಲ್ಸಕ್ಕೆ ವಯಸ್ಸು ನೋಡ್ಬಾರ್ದು ಅಲ್ವಾ? ಎನರ್ಜಿ ಇರೋವರೆಗೂ ಡ್ರೈನ್ ಮಾಡ್ತಾ ಇರಬೇಕು. ಸೊ ನಾನು ಅನ್ಕೊಂಡಿಲ್ಲ 45 ನಾನು ಅರ್ಜುನ್ ಜನ್ಯ ಒಂದು ಕಥೆ ಹೇಳ್ತಾರೆ, ಮ್ಯೂಸಿಕ್ ಮಾಡ್ಕೊಂಡು ಚೆನ್ನಾಗಿ ಕೊಡ್ತಿದ್ರು ಸಾಂಗ್ನ. ಹಾಡನ್ನ ಬಂದರು ಪಾಪ ಒಂದು ಅದಕ್ಕೆ ಪಾಪ ತುಂಬ ಟೆನ್ಷನ್ಲಿದ್ದಾರೆ. ಹೇಳಿದೆ ಟೆನ್ಷನ್ ಮಾಡ್ಕೊಬೇಡಿ, ನೋಡೋಣ, ಆರಾಮಾಗಿದ್ದೀವಿ, ನೋಡೋಣ. ನಾವು ಟೆನ್ಷನ್ ಮಾಡ್ಕೊಂಡು ನಮಗೂ ಟೆನ್ಷನ್ ಆಗುತ್ತೆ. ಹೇಳೋದು ಈಸಿ ಬಟ್ ಕ್ವೈಟ್ ಗುಡ್ ಆ್ಯಂಡ್ ನಮಗೆ ಭಾಳ ಖುಷಿ ಆಯಿತು. ಹೆಂಗೆ ಬಂದಿದೆ ಶಿವಣ್ಣ ಓವರಲ್ಲ? ನನಗೆ ತುಂಬ ಸ್ಯಾಟಿಸ್ಫೈ ಆಗಿದೆ. ನೆಕ್ಸ್ಟ್ ನಾವು ಏನೇ ಮಾಡಿದ್ರು ಅದು ಏನೇ ಮಾಡಿದ್ರು ದೇವ್ರಿಗೆ ಅರ್ಪಿಸ್ಬೇಕು. ಹೆಂಗೆ ಅಪ್ಪಾಜಿ ಏನಂತ ಅಭಿಮಾನಿ ದೇವ್ರುಗಳಂದ್ರು ಅವ್ರು ನೋಡಿ ಅವ್ರು ನಮ್ಗೆ ಏನು ಎಸ್ ಯು ಆರ್ ಪಾಸ್ಟ್, ಯು ಎಕ್ಸ್ಟ್ರಾರ್ಡನರಿ, ಯು ಆರ್ ಡಿಸ್ಟಿಂಕ್ಷನ್ ಮಾಡಿದ್ರು ಅದೆಲ್ಲ ಅವ್ರು ಕೊಡೋ ಒಂದು ಇದು. ಸೊ ವಿ ಹ್ಯಾವ್ ಡನ್ ಇಟ್ ವೆರಿ ಹಾನೆಸ್ಟ್ಲಿ. ಎಲ್ಲರೂ ಈ ಪ್ರಯತ್ನ ಇತ್ತು. ಆ್ಯಂಡ್ ಏನಾದ್ರು ಇದ್ರೆ ಕ್ಲೀನಾಗಿ ಅರ್ಜುನ್ ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ ಅಂತ ಒಂದು ಸಜೆಷನ್ ಕೊಡ್ತೀವಿ. ಯಾಕಂದರೆ ಏನಾಗುತ್ತೆ ಅವ್ರು ಸೃಷ್ಟಿ ಮಾಡಿರೋ ಪಾತ್ರನ ನಾವೆಲ್ಲೂ ಅದಕ್ಕೆ ಧಕ್ಕೆ ತರಗೆ ಮಾಡಬಾರ್ದು. ಏನೋ ನಾವೆಲ್ಲ ನಮ್ಮ ಬೇಳೆ ಬೇಯಿಸ್ಕೋಬೇಕಂದ್ರೆ ನಾವೆಲ್ಲ ತೂರ್ಸೋಕೋಬಾರ್ದು. ಅದು ಇದ್ದಿದ್ದಂಗೆ ಮಾಡಿದ್ರೆ ಅದಕ್ಕೆ ಶೋಭೆ. ಅದು ಇಲ್ಲಾಂದ್ರೆ ಇಲ್ಲ ಬರೋದು. ಕ್ಲೈಮ್ಯಾಕ್ಸ್ ಮಾಡ್ಬೇಕಾದ್ರೆ ಐ ವಾಸ್ ನಾಟ್ ಐ ವೆಂಟ್ ಟು ಕೀಮೋ ಅಟ್ ದಟ್ ಟೈಮ್. ಅಲ್ಲ ಅದನ್ನೇ ನಾನು ಕೇಳಬೇಕು ಅಂದರೆ ಶೂಟಿಂಗ್ ಟೈಮಲ್ಲಿ ಡಿಟೆಕ್ಟ್ ಆಗಿದ್ದು ನಿಮಗೆ. ಅದಾದಮೇಲೂ ಕೂಡ ನೀವು ಶೂಟಿಂಗಲ್ಲಿ ಪಾಲ್ಗೊಂಡಿರಿ ನೀವು. ಅದನ್ನು ಹೇಳ್ತಾ ಇದ್ರು ಅವರು. ನನಗೆ ಇವಾಗಲೂ ಕೂಡ ಶಿವಣ್ಣನ ಕಂಡ್ರೆ ನನಗೆ ಆಶ್ಚರ್ಯ ಆಗುತ್ತೆ ಅಂತ. ಹೆಂಗಿದು, ಯಾವ ರೀತಿ ಮನಸ್ಥಿತಿ ಶಿವಣ್ಣ ಇದು? ಎಲ್ಲರೂ ಇದಲ್ಲ ಸರ್ ಜೊತೆಲಿ, ಫ್ಯಾಮಿಲಿ, ಗೀತಾ, ನನ್ನ ಮಗಳು, ಇಂಡಸ್ಟ್ರಿ ಫುಲ್ ಫಿಲ್ಮ್ ಇಂಡಸ್ಟ್ರಿ, ನಮ್ಮ ಫ್ರೆಂಡ್ಸು, ಸ್ನೇಹಿತರು, ನನ್ನ ವೆಲ್ ವಿಷರ್ಸು ಆ್ಯಂಡ್ ಡೈರೆಕ್ಟರ್ಸ್ ಅರ್ಜುನ್ ಜನ್ಯ, ನಮ್ಮ ಇಡೀ ಟೀಮ್, ಉಪೇಂದ್ರ, ರಾಜ್ ಬಿ ಶೆಟ್ಟಿ. ಇಲ್ಲ ಕಣೆ ಇದ್ದಾರೆ ಯಾರೋ ಇದ್ದಾರೆ ಕಣೆ, ಮುಂದೆ ಯಾರೋ ಇದ್ದಾರೆ ಕಣೆ, ಇಷ್ಟು ಜನ ಇದ್ದಾರೆ ಅಂದ್ಬಿಟ್ಟು ನಮ್ಮನ್ನ ಹಂಗೇ ಕರ್ಕೊಂಡು ಹೋಗ್ತು. ಚೆನ್ನಾಗಿತ್ತು, ಆರಾಮಾಗಿ ಮಾಡಿದ್ರು. ಡಸ್ಟ್ ಇತ್ತು, ಅಣ್ಣ ನಾವು ಬೇಕಾದ್ರೆ ಸಿ ಜಿ ಹಾಕ್ತೀವಿ, ಮಾಡಿರಿ, ನ್ಯಾಚುರಲಾಗಿ ಬರಬೇಕು, ಮಾಡಿ, ಡೋಂಟ್ ವರಿ, ಏನೂ ಆಗಲ್ಲ. ಆ ಡಸ್ಟ್ ಏನು ಬರಲ್ಲ. ರವಿ ವರ್ಮ ಸತ್ಯ ಆಗಿದೆ, ನಾವು ಲೈಟ್ ಇಷ್ಟ ಹಾಕ್ಬೋದು. ಅಯ್ಯೋ ನೀವು ಹಾಕ್ರಿ, ಎಷ್ಟು ಲೈಟ್ ಬೇಕಾದ್ರೆ ಹಾಕ್ರಿ, ಒಳ್ಳೆ ಮನಸ್ಸಿದ್ರೆ ಯಾವ ರೇಡಿಯೇಷನ್ ಏನೂ ಮಾಡೋಕ್ಕಾಗಲ್ಲ. ನಾವು ಈ ಸಿನಿಮಾ ಮಾಡೋದಕ್ಕೂ ನೀವು ಸಿನಿಮಾ ನೋಡಿದ್ಮೇಲೆ ನಿಮಗೆ ಅನಿಸುತ್ತೆ ಯಾಕೆ ಇದು ಮಾತಾಡ್ತೀನಿ ಅಂತ. ಅಂದರೆ ನಾನು ಸತ್ತು ಬದುಕ್ಬಿಟ್ಟೆ. ದಿಸ್ ಇಸ್ ವಾಟ್ ಇಸ್ ಲೈಫ್. ಅಂದರೆ ಇದು ಐ ಗಾಟ್ ಅ ಕನೆಕ್ಷನ್ ವಿತ್ ದಿಸ್. ನೋಡಿ, ಅದು ಗೊತ್ತಿದೆ ಕನೆಕ್ಷನ್. ಅದಕ್ಕೆ ದೇವ್ರು ಈ ಪಾತ್ರ ಕೊಟ್ಟೆ ನಾನು. ಅದಕ್ಕೆ ಅರ್ಜುನ್ ಜನ ನನಗೆ ಇದು ಬರಿಬೇಕಾಯ್ತು. ಮನುಷ್ಯ ಪರಸ್ಪರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದು ಬಂದ್ಬಿಡುತ್ತೆ. ಒಬ್ಬರು ಇನ್ನೊಬ್ಬರನ್ನ ಪ್ರೀತಿಸ್ಬೇಕು, ಅಸೂಯೆ ಪಡಬಾರ್ದು, ಹೊಟ್ಟೆ ಕಿಚ್ಚು ಪಡಬಾರ್ದು. ಏನಿದೆ ಜೀವನದಲ್ಲಿ, ಇವತ್ತು ಇರ್ತೀವಿ, ನಾಳೆ ಹೋಗ್ತೀವಿ. ಇದ್ರಲ್ಲಿ ಏನು ಕಟ್ಕೊಂಡು ಹೋಗ್ತೀವಿ ನಾವು ಹೇಳಿ? ಎಕ್ಸಾಂಪಲ್ ಅಪ್ಪು ನೋಡಿ, ಯಾರಿಗೇನು ಮಾಡಿ ಏನಿಲ್ಲ, ದೇವ್ರು ನೀನು ನನ್ನ ಹತ್ರ ಬಂದ್ಬಿಡಪ್ಪ ಅಂತ ಕರ್ಕೊಂಡು ಹೋಗ್ಬೇಕು. 45 ಫಿಲ್ಮ್ ಮಾಡೋದ್ರಿಂದ ಅವತ್ತಿಂದ ಜೀವನ ಅನ್ನೋದು ಎಷ್ಟು ಐ ಸ್ಟಾರ್ಟ್ ಲವಿಂಗ್ ದಟ್ ಕ್ಯಾರೆಕ್ಟರ್. ಅದೇನೋ ಒಂದು ತೃಪ್ತಿ. ಆ ಕ್ಯಾರೆಕ್ಟರ್ ಆದ ತಕ್ಷಣ ಅದು ನಮ್ಗೆ ಗೊತ್ತಿಲ್ಲದೇ ಒಂದು ಬಾಡಿ ಲ್ಯಾಂಗ್ವೇಜ್, ಆ ಸೌಮ್ಯತೆ, ಅದ್ರಲ್ಲಿ ಸ್ಮಾಲ್ ಹ್ಯೂಮರ್, ಒಂದು ಕಿಂಡಲ್ಲು. ಹೆಣ್ಣಿನ ವೇಷ ಹಾಕಬೇಕು ಅಂತ ಕೇಳಿದಾಗ ಅದು ಮುಜುಗರ ತಂದವ್ರಿಗೆ, ಹಿಂಗೆ ಏನು ಅಣ್ಣ ಅದನ್ನ ಹೆಂಗೆ ಸ್ವೀಕಾರ ಮಾಡ್ತಾರೆ ಅಂತ. ಬಟ್ ನೀವು ಅದನ್ನು ತಗೊಂಡಿದ್ದ ರೀತಿ ಇತ್ತಲ್ಲ, ಅದು ಅದ್ಭುತ ಅಂತ ಹೇಳ್ತಾ ಇದ್ರು. ಇಲ್ಲ ಮಾಡಬೇಕು ನನ್ನ ಹತ್ರ, ಯಾಕೆ ಮಾಡಬೇಕು? ಎಲ್ಲ ಪಾತ್ರಗಳನ್ನ ಎಲ್ಲದಕ್ಕೂ ರೆಡಿ ಇರಬೇಕು. ಏನೋ ಒಂದು ಇಮೇಜ್ ಅಂತ ನಾವು ಹೋಗ್ಬಿಟ್ರೆ ಅದು ನಾವು ಸ್ಟ್ಯಾಂಪ್ ಆಗ್ಬಿಡ್ತೀವಿ. ಅದಾದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಯು ಕ್ಯಾನ್ ಕಮ್ ಔಟ್ ಆಫ್ ದಟ್ ಬೌಂಡ್ರಿ. ತುಂಬ ಟಾಪ್ಗೆ ಹೋಗ್ಬಿಟ್ರೆ ಕಷ್ಟ, ಸ್ಲೋವಾಗಿ ಹೋಗ್ಬೇಕು ಟಾಪ್ಗೆ. ಅದು ಅವಾಗ ನಮ್ಗೆ ಕರ್ಕೊಂಡು ಹೋಗ್ಬೇಕು. ನಾವು ಎಷ್ಟೇ ಟಾಪ್ಗೆ ಹೋದ್ರು ಈ ಕ್ಯಾರೆಕ್ಟ್ರ್ ಮಾಡಬಲ್ಲ ಶಿವಣ್ಣ ಅಂತ ಕೆರಡೆ ಬಂದು ಹೋಗ್ಬೇಕು. ಮೇಲೆ ಇರ್ತೀನಿ ನಾನು, ಮೇಲೆ ಇರ್ತೀನಿ ಆಗಲ್ಲ. ಏನು ಮಾಡ್ತೀನಿ ನೀನು? ದೇವ್ರ ಆಗಕ್ಕೆ ಹೋಗ್ತೀವಿ ಅಂತ ದೇವ್ರ ಆಗಕ್ಕೆ ಹೋಗಬೇಡಿ ಯಾರೂ. ಮನುಷ್ಯನಾಗಿರಿ ಫಸ್ಟು, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಅದು ಇನ್ನೊಬ್ರು ಕರೀತಾರೆ ನಿಮ್ಮ ದೇವರು ಅಂತ, ಅವಾಗ ಕರೆಸ್ಕೊಳ್ಳೋಣ. ಅದುವರೆಗೂ ನೀವು ಹೋಗಬೇಡಿ. ಈ ಇಡೀ ಡೈರೆಕ್ಷನ್ನಲ್ಲಿ ತುಂಬ ಸರಿ ನೀವು ಅರ್ಜುನ್ ಅವ್ರು ನೋಡಿರ್ತೀರಿ ಬೇರೆ ಬೇರೆ ಕಾರಣಗಳಿಂದ. ನಿರ್ದೇಶಕನಾಗ ನೋಡಿದ್ದೆ ಫಸ್ಟು. ಯಾವ್ಯಾವ ಕ್ವಾಲಿಟಿಗಳು ತುಂಬ ಇಷ್ಟ ಆಯ್ತಣ್ಣ? ಈಸ್ ಆಲ್ವೇಸ್ ವೆರಿ ಸೀರಿಯಸ್ ವೆನ್ ಎವರ್ ಇಟ್ ಡಸ್. ಆ ಥಾಟ್ ಪ್ರಾಸೆಸ್ಸು ಆ್ಯಂಡ್ ಅಚ್ಚುಕಟ್ಟು, ಎಲ್ಲೂ ಟೈಮ್ ವೇಸ್ಟ್ ಮಾಡಲಿಲ್ಲ, ಭಾಳ ಆನೆಸ್ಟಾಗಿ ವರ್ಕ್ ಮಾಡಿದ್ರು. ಅದಕ್ಕೆ ರಮೇಶ್ ರೆಡ್ಡಿ ಅವ್ರದ್ದು
ಧನ್ಯಾತ್ಮ ಗ್ರೇಟ್ ಮ್ಯಾನ್. ಒಂದ್ಸತಿನೂ ಅಯ್ಯೋ ಇದಿಲ್ಲ ಅದೆಲ್ಲ ಅವ್ರು ಲಾಸ್ಟ್ ನಾನು ಶಿವನವರೇ ಕೈ ಮುಗಿದ್ಬಿಟ್ರು. ನೀವು ಹೆಂಗೆ ನೀವು ಇಷ್ಟು ಮಾಡಿಕೊಡ್ತೀರಾ ನನಗೆ. ಯಾವುದು ಕರ್ತವ್ಯ ರಮೇಶ್ ರೆಡ್ಡಿ ಅವರು, ಯಾತಕ್ಕೆ ಹಿಂಗೆ ಅಂತೀರಾ? ಅದು ಯಾರೇ ಇದ್ರೂ ಮಾಡಬೇಕಾದ ಜವಾಬ್ದಾರಿ ಅಲ್ವಾ? ಜವಾಬ್ದಾರಿಯಿಂದ ಹೋಗ್ಬಿಡ್ಬೋದಾ ನಾವು? ಯಾಕೆ ಹೇಳಕ್ಕೆ ಬಂದಂದರೆ ಲಾಸ್ಟ್ ಹೋಗ್ಬೇಕಾದ್ರೆ ನಾ ಏನೇನೋ ಅನ್ಕೊಂಡ್ಬಿಟ್ಟಿದ್ದೇನೆ ಲೈಫ್ಲಿ. ಏನು ಮಾಡೋದು, ಹೋಗ್ತಾ ಇದ್ದೀನಿ ಎಡವಟ್ಟಾಗ್ಬಿಟ್ರೆ ಏನು ಮಾಡೋದು ನಾನು? ಅಯ್ಯೋ ಏನಪ್ಪ ಮಾಡಿದ್ದೇವೆ, ಮೋಸ ಮಾಡಬಾರ್ದು ಅವ್ರಿಗೆ, ಮುಗಿಸ್ಬಿಡೋಣ. ಡಬ್ಬಿಂಗ್ ಎಲ್ಲ ಮುಗಿಸ್ಕೊಬಿಟ್ಟು ತಮಿಳು ಕನ್ನಡ 2 ಡಬ್ಬಿಂಗು ಮಾಡ್ಕೊಬಿಟ್ಟು ಇವ್ರು ಅಣ್ಣ ಇವ್ ಬಂದಮೇಲೆ ಮಾಡೋಣ, ಇಲ್ಲ ಮಾಡಿಬಿಡಿ. ಅವರು ನಮಗೆ ಅಂದರೆ ಏನು ಇಲ್ಲ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ಭರವಸೆ ಇತ್ತು. ಪಾಪ ಡಾಕ್ಟ್ರು ಚೆನ್ನಾಗಿ ಮಾತಾಡ್ತಾರೆ, ಎಲ್ಲ ಹೊರಗಡೆ ಇನ್ನೊಂದು ಇರ್ತಲ್ಲ, ಎಲ್ಲ ಒಂದು ಏನಾದರೂ ಒಂದು ಉಲ್ಟಾ ಹೊಡೆದ್ಬಿಟ್ಟು ಏನು ಮಾಡೋದು. ಹೋಗೋವರೆಗೂ ಏನು ನಮ್ಮ ಜವಾಬ್ದಾರಿ, ಬರೋದು ಅವನ ಜವಾಬ್ದಾರಿ. ಅವನಂದ್ರೆ ಡಾಕ್ಟ್ರು ಆಗ್ತಾರೆ, ವೈದ್ಯೋ ನಾರಾಯಣ ಹರಿ. ಸಿನಿಮಾ ಬಂದಾದ್ಮೇಲೆ ಮಾರನೇ ದಿವಸ ಮಾತಾಡ್ತಾರಂತೆ ಇದ್ರ ಬಗ್ಗೆ, ತುಂಬಾ ಮಾತಾಡೋದಿದೆ ಅವ್ರಿಗೆ, ತುಂಬಾ. ನಾವೇ ಇನ್ನು ಜಾಸ್ತಿ ಮಾತಾಡ್ಬೇಕು ಅದ್ರ ಬಗ್ಗೆ, ಇನ್ನು ರಿಲೀಸ್ ಆಗ್ಬಿಡ್ಲಿ ಅಂತ ವೈಟ್ ಮಾಡ್ತಾರೆ ಅಲ್ವಾ? ಅಂಡ್ ಇನ್ನು ಬಿಡಲ್ಲ ಇವ್ರನ್ನ. ಇದು ಏನು ಅನಿಸ್ತದೆ ಅರ್ಜುನ್? ಏನು ಅಣ್ಣ ಇನ್ನು ಬಿಡಲ್ಲ ಅಂದರೆ ನನಗೆ ನಾನೇ ಬಿಟ್ಟೋಗಲ್ಲ. ಆಮೇಲೆ ನಿಮ್ದೇನು ಸ್ವಭಾವ ಅಂದರೆ ಅಣ್ಣ, ಯಾವುದೇ ಮೂವಿ ಬಿಡುಗಡೆ ಆದರೂ ಮನಸ್ಫೂರ್ತಿ ಹರಿಸೋದು ನೀವು ಡೆವಿಲ್ಗೂ ಹಂಗೆ ಹರಿಸಿರಿ, ಈ 25ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಕಿಚ್ಚನ್ ಮೂವಿ, ಅದಕ್ಕೂ ಹರಿಸಿದ್ರಿ 100%. ಇದು ಹಾಲಿಡೇ ಇದು, ಆಮೇಲೆ ಎರಡಕ್ಕೂ ಅದು ಒಳ್ಳೇದಾಗುತ್ತೆ ಅನ್ನೋದು ನಮ್ಮ ಭಾವನೆ. ಎರಡಕ್ಕೂ ಒಳ್ಳೇದಾಗಬೇಕಂತ ನಮ್ಮ ಭಾವನೆ. ಕಾಂಪಿಟೇಷನ್ ಅಲ್ಲ, ವೈ ಟು ಕಾಂಪೀಟ್. ನಮ್ಮವ್ರ ಜೊತೆ ಕಾಂಪಿಟೇಷನ್ ಮಾಡೋಕೆ ಏನು ಮಾಡ್ತೀವಿ? ಇಟ್ಸ್ ನಾಟ್ ಕಾಂಪಿಟೇಷನ್. ವಿ ಶುಡ್ ವಿಶ್ ಎವ್ರಿಬಡಿ ಗುಡ್. ಅವಾಗ ದೇವ್ರು ನಮ್ಮನ್ನು ಚೆನ್ನಾಗಿ ವಿಶ್ ಮಾಡ್ತಾರೆ. ಕನ್ನಡ ಸಿನಿಮಾ ಎರಡೂ ಗೆಲ್ಸಿ.